प्रत्यगर्थो ब्रह्मैवाहमस्मि श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं शङ्कराचार्यं केशवं बादरायणं भगवन्तो पुनः पुनः श्रीमच्छङ्करभगवत्पूज्यपाद सद्गुरुभ्यो नमः। वन्देनं सच्चिदानन्दं यतिवर्यं महामतिं वेदवेदान्तसारज्ञं तद्गुरुं प्रणतोऽस्म्यहम्। सदाहं सम्प्रदायज्ञं संयमीन्द्रं सदाश्रयं सद्गुरुं सच्चिदानन्दं सदाचारं समाश्रये। श्री श्री सच्चिदानन्देन्द्र सरस्वती महासद्गुरुभ्यो नमः। अचीः भगवो श्रेयो हि ज्ञानमभ्यासा ज्ञानाध्यानं विशिष्यते। श्रेयो हि ज्ञानमभ्यासात् ज्ञानाध्यानं विशिष्यते। ध्यानात् कर्मफलत्यागः त्यागाच्छां चिरनन्तरम्। ध्यानात् कर्मफलत्यागस्त्यागाच्छान्तिरनन्तरम्। ಪರಿಚ್ಛೇದ ಆಗಿದೆ. ಈ ಶ್ಲೋಕ ಸ್ವಲ್ಪ ಗಡುಚಾಗಿರೋ ಶ್ಲೋಕ. ಈ ಶ್ಲೋಕದ ಏನ್ ವಿಶೇಷ ಅಂತಂದ್ರೆ, ಜ್ಞಾನ ಅಂದ್ರೆ ನಾವಿವಾಗ ವೇದಾಂತ ತಿಳ್ಕೊಂಡಿದೀವಲ್ಲ, ವೇದಾಂತ ವಿಚಾರವನ್ನ, ವೇದಾಂತ ಭಾಷ್ಯವಾಕ್ಯ ಓದಿ ಉಪನಿಷತ್ ವಾಕ್ಯ ಓದಿ ಅದ್ರ ಮೀನಿಂಗ್ ತಿಳ್ಕೊಳ್ಳೋದು ಅರ್ಥ. ಇದು ಜ್ಞಾನ. ಇದು ಸುಮ್ಮನೆ ಮೆಕ್ಯಾನಿಕ್ ಆಗಿ ಅಭ್ಯಾಸ ಮಾಡೋಕ್ಕಿಂತ ವೇದಾಂತ ವಿಚಾರನೆಲ್ಲ ತಿಳ್ಕೊಳ್ಳೋದಿದೆಯಲ್ಲ, ಇದು ದೊಡ್ಡ ಹೆಚ್ಚು. ಇದನ್ನ ಧ್ಯಾನ ಅಂದ್ರೆ ಜ್ಞಾನಕ್ಕಿಂತ ಧ್ಯಾನ ಹೆಚ್ಚು. ಧ್ಯಾನ ಅಂದ್ರೆ ಇಂಪ್ಲಿಮೆಂಟ್ ಮಾಡ್ಕೊಳ್ಳೋದು. ತಿಳ್ಕೊಂಡ್ಮೇಲೆ ಅದನ್ನ ಅನುಭವಕ್ಕೆ ಹೊಂದಿಸ್ಕೊಳ್ಳೋ ಪ್ರಯತ್ನ ಮಾಡುವಂತಹ ನಿಧಿಧ್ಯಾಸನ ಇದೆಯಲ್ಲ, ನಿಧಿಧ್ಯಾಸನ ಈ ಜ್ಞಾನಕ್ಕಿಂತ ಹೆಚ್ಚಿದ್ದು. ಜ್ಞಾನ ಧ್ಯಾನ ವಿಷಯದ್ದು. ಧ್ಯಾನ ಆಗ್ಬಿಟ್ರೆ ಮುಂದೆರಡು ಫಲ, ಕರ್ಮಫಲ ತ್ಯಾಗ ಆಗತ್ತೆ, ಫಲತ್ಯಾಗ ಶಾಂತಿ ಆಗತ್ತೆ. ಆದ್ರೆ ಕರ್ಮಫಲ ತ್ಯಾಗ ಶಾಂತಿ ಆಗತ್ತೆ ಯಾಕೆ ಹೇಳ್ತಿದ್ದಾನೆ ಅಂತಂದ್ರೆ, ಅಜ್ಞನಾದ್ರೂ ಕರ್ಮಫಲ ತ್ಯಾಗ ಮಾಡ್ಬೇಕು ಅಂತ. ಇವನು ಮಾಡೋದು ಕರ್ಮತ್ಯಾಗ ಫಲತ್ಯಾಗ, ಅಜ್ಞನ ಮಾಡೋದು ಕರ್ಮ ಫಲತ್ಯಾಗ. ಧ್ಯಾನ ಆದ ಕೂಡಲೇ ಧ್ಯಾನದಿಂದ ಕರ್ಮಫಲತ್ಯಾಗ ಭವತಿ ದಸ. ಕರ್ಮಫಲತ್ಯಾಗ ಅಂದ್ರೆ ಕರ್ಮತ್ಯಾಗು ಫಲತ್ಯಾಗು ಆವರಣ. ಅಕರ್ತಾತ್ಮ ಬೋಧ ಆಗ್ಬಿಟ್ರೆ, ನಿಷ್ಕ್ರಿಯಾತ್ಮ ಸ್ವರೂಪದಲ್ಲಿ ನೆಲೆ ನಿಂತ ಅಂದ್ರೆ ಕರ್ಮವೂ ಹೋಯ್ತು, ಫಲವೂ ಹೋಯ್ತು, ಆಮೇಲೆ ತಾನೇ ಶಾಂತಿ ಆಗತ್ತೆ. ಆದರೆ ಇಲ್ಲಿ ಯಾಕೆ ಇದನ್ನ ಹೇಳ್ತಾ ಇದ್ದಾರೆ ಅಂದ್ರೆ, ಅಜ್ಞನಾದವನು ಕರ್ಮಫಲತ್ಯಾಗ ಮಾಡೋದೇನಿದೆ ಜ್ಞಾನಿಗಾಗುವುದಕ್ಕೆ ಸಮಾನ ಅಂತ ಹೊಗಳ್ಬೇಕು. ಜ್ಞಾನಿಗೆ ತತ್ವಜ್ಞಾನ ಆದ್ಕೊಳ್ಳೆ ಕರ್ಮತ್ಯಾಗ, ಅವನಿಗೆ ಕರ್ಮತ್ಯಾಗ ಫಲತ್ಯಾಗ ಎರಡೂ ಆಗತ್ತೆ. ಅಜ್ಞನಾದವನು ಕರ್ಮ ಮಾಡ್ತಿರ್ತಾನೆ, ಫಲತ್ಯಾಗ ಮಾಡ್ತಾನೆ. ಅದು ಕರ್ಮ ಫಲತ್ಯಾಗ ಅನ್ನೋದು ಎರಡು ಇಬ್ಬರು ಈಕ್ವಲ್ಲು. ಇವನ ಕರ್ಮಫಲತ್ಯಾಗವನ್ನು ಹೊಗಳ್ಬೇಕು. ಯಾರದನ್ನ? ಅಜ್ಞ ಮಾಡುವ ಕರ್ಮಫಲತ್ಯಾಗ ಹೊಗಳ್ಬೇಕು. ಹೇಗೆ ಹೊಗಳ್ತಾನೆ? ತತ್ವಜ್ಞಾನಿಗೆ ಕರ್ಮಫಲತ್ಯಾಗ ಆಗುತ್ತಲ್ಲ, ಅದೇ ಕಾರಣ ನೀನ್ ಮಾಡ್ತಾ ಇರೋದು. ಅಜ್ಞನಾದವನು ಕರ್ಮ ಮಾಡ್ತಾ ಫಲತ್ಯಾಗ ಮಾಡಿದ್ರೆ ಜ್ಞಾನಿಗೆ ಆಗುವ ಕರ್ಮಫಲತ್ಯಾಗ ಇದೆಯಲ್ಲ, ಅದಕ್ಕೆ ಈಕ್ವಲ್ಲು. ಅದಾಗ್ಬಿಟ್ರೆ ಶಾಂತಿ ಆಗ್ಬಿಡುತ್ತೆ ಅಂತ ಅಜ್ಞನ ಕರ್ಮಫಲತ್ಯಾಗ ಹೋಗೋಕ್ಕೋಸ್ಕರ ಈ ರೀತಿ ಮುಂದೆ ಉತ್ತರಾರ್ಧದ ಧ್ಯಾನ ಮುಂದೆ ಫಲ. ಅದು ಪ್ರಯತ್ನ ಇಲ್ಲ ಅಲ್ಲಿ, ಧ್ಯಾನದವರೆಗೆ ಪ್ರಯತ್ನ. ಧ್ಯಾನವಾಯಿತು, ನಿಧಿಧ್ಯಾಸವಾಯಿತು ಅಂದ್ರೆ ಜ್ಞಾನವಾಯಿತು ಅಂತ ಅರ್ಥ. ಜ್ಞಾನವಾಯಿತು ಅಂದ್ರೆ ಕರ್ಮಫಲತ್ಯಾಗವಾಯಿತು, ಶಾಂತಿ ಆಗುತ್ತೆ. ಹಾಗಾಗಿ ಈ ಶ್ಲೋಕ ಸ್ವಲ್ಪ ಇದಾಗಿದೆ. ಇದು ಅಜ್ಞನ ಮಾಡುವ ಕರ್ಮಫಲತ್ಯಾಗ ಹೊಳೋಕೆ ಇದು ಪೀಠಿಗೆ. ಇದು ಶ್ರೇಯ ಹಿ ಪ್ರಶಸ್ತರಂ ಜ್ಞಾನಂ. ಶ್ರೇಯಸ್ಸಲ್ಲವೇ? ಶ್ರೇಯಸ್ಸನ್ನು ಉತ್ತಮವಾದದ್ದು, ಶ್ರೇಷ್ಠವಾದದ್ದು ಅಲ್ಲವೇ? ಯಾವುದು? ಜ್ಞಾನವು. ಒಂದು ಜ್ಞಾನ ಬರೀತಾರೆ. ಕಸ್ಮಾತ್, ಯಾವುದಕ್ಕಿಂತ ಜ್ಞಾನ ಹೆಚ್ಚಿಂದು? ಅವಿವೇಕಪೂರ್ವಕಾದ ಅಭ್ಯಾಸ. ವಿವೇಕವಿಲ್ಲದೆ ಮೆಕಾನಿಕ್ ಆಗಿ ರಿಪೀಟ್ ಮಾಡೋದಿದೆಯಲ್ಲ, ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್, ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್, ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್, ಶ್ರೀರಾಮ್, ಸುಮ್ಮನೆ ಮೆಕಾನಿಕ್ ಮಾಡ್ತಾ ಇದ್ದಾರೆ. ಅದಕ್ಕಿಂತ ತಿಳ್ಕೊಳ್ಳೋದಿದೆಯಲ್ಲ, ರಾಮ ಅಂದ್ರೆ ಯಾರು, ಅವನ ಸ್ವರೂಪ ಏನು, ರಮಂತೆ ಅಸ್ಮಿನ್ ಯೋಗಿನ ಇದು ರಾಮ ಆನಂದ ಸ್ವರೂಪ, ಅವನು ಸರ್ವವ್ಯಾಪಿಯಾಗಿದ್ದಾನೆ, ಸರ್ವಾತ್ಮನಾಗಿದ್ದಾನೆ, ಅವನು ದೇಶಕಾಲ ಅತೀತನು ಅಂತ ಹೇಳಿ ಈ ರೀತಿ ಅದನ್ನ ತಿಳ್ಕೊಳ್ಳೋದಿದೆಯಲ್ಲ, ಇದು ಈ ಮೆಕ್ಯಾನಿಕ್ ಮಾಡುವ ಅಭ್ಯಾಸಕ್ಕಿಂತ ರಾಮನ ವಿಷಯ ತಿಳ್ಕೊಳ್ಳೋದು ಹೆಚ್ಚಿಂದು. ಅದು ಅವಿವೇಕ ಅಂದ್ರೆ ವಿವೇಕವಿಲ್ಲದೆ, ವಿಚಾರವಿಲ್ಲದೆ ಮೆಕ್ಯಾನಿಕ್ ಆಗಿ ರಿಪೀಟ್ ಮಾಡೋದಕ್ಕಿಂತ ಹಾಗಂದ್ರೆ ಏನು, ರಾಮ ಅಂದ್ರೆ ಏನು, ಕೃಷ್ಣ ಅಂದ್ರೆ ಏನು, ಶಿವ ಅಂದ್ರೆ ಏನು, ಬ್ರಹ್ಮ ಅಂದ್ರೆ ಏನು, ಆತ್ಮ ಅಂದ್ರೆ ಏನು, ವೇದಾಂತ ಏನ್ ಹೇಳುತ್ತೆ ಅಂತ ಹೇಳಿ ಆ ವಿಚಾರವನ್ನ ಡೀಪ್ ಆಗಿ ತಿಳ್ಕೊಳ್ಳೋದು, ಅರ್ಥ ಮಾಡ್ಕೊಳ್ಳೋದು. ಇದು ಇಂಟೆಲೆಕ್ಚುಯಲ್ ಆಗಿ ಅರ್ಥ ಮಾಡ್ಕೊಳ್ಳೋದೇ ಜ್ಞಾನ. ಅಂದ್ರೆ ಇಲ್ಲಿ ಇಂಟೆಲೆಕ್ಚುಯಲ್ ಅರ್ಥ ಮಾಡೋದು ಅದು ಜ್ಞಾನ. ಆ ಜ್ಞಾನ ಅಭ್ಯಾಸಕ್ಕಿಂತ ಹೆಚ್ಚು. ಇಂಟೆಲೆಕ್ಚುಯಲ್ ಅರ್ಥ ಮಾಡ್ಕೊಳ್ಳೋದು ಜ್ಞಾನಕ್ಕಿಂತ ಧ್ಯಾನ ಹೆಚ್ಚು ಮುಂದಕ್ಕೆ. ತಸ್ಮಾದಪಿ ಜ್ಞಾನಾತ್ ಜ್ಞಾನಪೂರ್ವಕಂ ಧ್ಯಾನಂ ವಿಶಿಷ್ಯತೆ. ಜ್ಞಾನಪೂರ್ವಕಂ ಧ್ಯಾನಂ ವಿಶಿಷ್ಯತೆ. ಆ ಜ್ಞಾನಕ್ಕಿಂತಲೂ, ಇಂಟೆಲೆಕ್ಚುಯಲ್ ಆಗಿ ತಿಳ್ಕೊಂಡ ಜ್ಞಾನಕ್ಕಿಂತಲೂ ಆ ಜ್ಞಾನವನ್ನು ಮುಂದೆ ಮಾಡ್ಕೊಂಡು ಧ್ಯಾನ ಮಾಡೋದು, ಅದನ್ನೇ
ಅನುಭವಕ್ಕೆ ಹೊಂದಿಸ್ಕೊಳ್ಳೋ ಪ್ರಯತ್ನ. ಸರ್ವಾತ್ಮನಾದ ಭಗವಂತನು ನಾನೇ ಆಗಿದ್ದೀನಿ, ಹೇಗೆ ಇದು ಹೇಗೆ, ಯಾವ ಯುಕ್ತಿ ಕೊಟ್ಟು, ಯಾವ ದೃಷ್ಟಾಂತ ಕೊಟ್ಕೊಂಡು, ಯಾವ ರೀತಿ ಅಧ್ಯಾತ್ಮವಾದ ಕ್ರಮದಲ್ಲಿ ನಾನು ಅಪ್ರೋಚ್ ಮಾಡೋದು, ಪರತತ್ವವನ್ನು ಅಪ್ರೋಚ್ ಮಾಡೋದು, ಮುಟ್ಟೋದು, ತಲುಪೋದು, ಅದು ಧ್ಯಾನ. ಅದು ಜ್ಞಾನಕ್ಕಿಂತ ಹೆಚ್ಚಿದ್ದು. ಮುಂಚೆ ಶಾಸ್ತ್ರಾಚಾರ್ಯರುಗಳಿಂದ ಆತ್ಮಾದಿ ವಿಚಾರವನ್ನು ತಿಳ್ಕೊಳ್ಳೋದು ಜ್ಞಾನ. ತಿಳ್ಕೊಂಡದ್ದನ್ನ ಸ್ವಾನುಭವದಲ್ಲಿ ಅದು ಹೊಂದಿಸ್ಕೊಳ್ಳೋದು, ಅನುಕೂಲ ಮಾಡ್ಕೊಳ್ಳೋದು ಧ್ಯಾನ. ಅದು ಜ್ಞಾನಕ್ಕಿಂತ ಧ್ಯಾನ ಹೆಚ್ಚಿದ್ದು. ಜ್ಞಾನವತೋ ಧ್ಯಾನಾದಪಿ ಜ್ಞಾನವತೋ ಧ್ಯಾನಾದಪಿ ಕರ್ಮಫಲತ್ಯಾಗಃ ವಿಶಿಷ್ಯತೆ ಇತಿ ಅನುಶಿಚ್ಯತೆ. ಕರ್ಮಫಲತ್ಯಾಗಃ ವಿಶಿಷ್ಯತೆ ಇತಿ ಅನುಶಚ್ಯತೆ. ಯಾಕೆಂದ್ರೆ ಫಲವಾದ್ರಿಂದ ಜ್ಞಾನವುಳ್ಳವನ ಮಾಡುವ ಧ್ಯಾನಕ್ಕಿಂತಲೂ ಕರ್ಮಫಲ ತ್ಯಾಗ ಹೆಚ್ಚಿದ್ದು ಸೇರಿಸ್ಕೋಬೇಕು. ಯಾಕೆ ಹೆಚ್ಚಿಂದು? ಧ್ಯಾನದಿಂದ ಆಗುವ ಫಲದೇನದು, ಫಲ ಹೆಚ್ಚಿಂದಾನೆ. ಅಗ್ನಿಹೋತ್ರಕ್ಕಿಂತ ಸೋಮಯಾಗಕ್ಕಿಂತ ಸ್ವರ್ಗ ಹೆಚ್ಚಿಂದಪ್ಪ. ಅಗ್ನಿಹೋತ್ರ ಸೋಮಯಾಗ ಮಾಡೋದು ಸ್ವರ್ಗಕ್ಕಾಗಿ, ಅಗ್ನಿಹೋತ್ರ ಸೋಮಯಾಗದ ಫಲ ಅದು. ಇದು ಸಾಧನ. ಅದ ಜ್ಞಾನವಂತನಾಗಿ ಧ್ಯಾನ ಮಾಡುವುದಕ್ಕಿಂತಲೂ ಕರ್ಮಫಲ ತ್ಯಾಗ ಅನ್ನೋದೇನಿದೆ, ಕರ್ಮಫಲ ತ್ಯಾಗ ಅಂದ್ರೆ ಆಗೋದದು ತಾನು ಆಗ್ಬಿಡುತ್ತೆ. ನೋಡಿ, ಅದು ವಿಶಿಷ್ಯತೆ, ಅದನ್ನು ಸೇರಿಸ್ಕೊಳ್ಳಿ. ಏವಂ ಕರ್ಮಫಲ ತ್ಯಾಗಾತ್ ಪೂರ್ವ ವಿಶೇಷಣವತಃ ಶಾಂತಿ ಉಪಶಮಃ ಸಹೇತುಕಸ್ಯ ಸಂಸಾರಸ್ಯ ಅನಂತರಮೇವ ಸ್ಯಾತ್. ಇದು ಕಾಲಾಂತರಂ ಅಪೇಕ್ಷತೆ. ಕರ್ಮಫಲ ತ್ಯಾಗದಿಂದ ಅಂದ್ರೆ ಪೂರ್ವೋಕ್ತ ವಿಶೇಷಣ ಅಂದ್ರೆ ಅಭ್ಯಾಸ, ಜ್ಞಾನ, ಧ್ಯಾನ. ಅದಾದ್ಮೇಲೆ ಕರ್ಮಫಲ ತ್ಯಾಗ. ಈ ರೀತಿ ಕರ್ಮಫಲ ತ್ಯಾಗ ಆದ ಕೂಡಲೇ ಹಿಂದಿನ 3 ವಿಶೇಷಣ ಅಂದ್ರೆ ಧ್ಯಾನ, ಜ್ಞಾನ, ಅಭ್ಯಾಸದೆನ್ನುವ ವಿಶೇಷಣವುಳ್ಳಂತಹ ಅವನಿಗೆ ಆ ಕರ್ಮಫಲ ತ್ಯಾಗದಿಂದ ಶಾಂತಿ ಆಗತ್ತೆ, ಉಪಶಮ ಆಗತ್ತೆ. ಅಂದ್ರೆ ಕರ್ಮಫಲ ತ್ಯಾಗ ಮಾಡೋದ್ರಿಂದ ಅವೆಲ್ಲ ಅಲ್ಲಲ್ಲ, ವಿಶೇಷಣ ವತಃ ಒಬ್ಬ ಷಷ್ಠಿ ಇದೆಯಲ್ಲ, ಅದುಳ್ಳವನಿಗೆ ತಾನೇ ಆಗತ್ತೆ ಅನ್ನೋ ತಗೊಳ್ತಾ ಇದ್ದಾರೆ. ಪೂರ್ವೋಕ್ತ ವಿಶೇಷಣ ಉಳ್ಳವನಿಗೆ ಕರ್ಮಫಲ ತ್ಯಾಗದಿಂದ ಶಾಂತಿ ಉಪಶಮ ಅನಂತರವಾಗಿ ಆಗ್ಬಿಡತ್ತೆ ಅಂತ ಇದ್ದಾರೆ. ಅನಂತರ ಇಲ್ಲ, ಇವಾಗ ಕರ್ಮಫಲ ತ್ಯಾಗ ಮಾಡೋದ್ರಿಂದ ಹಿಂದೆ ಹೇಳಿರೋ ವಿಶೇಷಣ ಮಂತ್ರು ಅಂದ್ರೆ ಧ್ಯಾನಕ್ಕೋಸ್ಕರ ಕೂತಿರೋರು ಬೇಗ ಶಾಂತಿ ಪಡ್ಕೊಂಡ್ಬಿಡ್ತಾರೆ, ಅಂದ್ರೆ ಮೋಕ್ಷ ಪಡ್ಕೊಳ್ತಾರೆ. ಅಲ್ಲ, ಧ್ಯಾನವಾದ ಮೇಲೆ ಅಂದ್ರೆ ಧ್ಯಾನ ಅಂದ್ರೆ ವಸ್ತು ಸ್ವರೂಪದ ಪರಿಚಯ. ಆಮೇಲೆ ಮತ್ತೆ ಇನ್ನು ಅದಕ್ಕಿಂತ ಹೆಚ್ಚಿನ ಬರಲ್ಲ. ಈಗ ಹೊಗಳಕ್ಕೆ ಹೇಳ್ತಾ ಇರೋದು ಅದಕ್ಕೆ ಅಂದ್ರೆ ಹೊಗಳನ್ನ ಈ ರೀತಿ ಹೊಗಳ್ತಾ ಇದ್ದಾರೆ. ನಾನು ಹೊಗಳ್ತಾ ಇರೋದಂತ ಹೇಳ್ತಾರೆ, ಹೌದು, ಹೊಗಳೋದೇ ಕರೆಕ್ಟು. ಧ್ಯಾನವಾದ ಕೂಡಲೇ ಕರ್ಮಫಲ ತ್ಯಾಗವಾಗಿ ಶಾಂತಿ ಆಗ್ಬಿಡುತ್ತಲ್ಲ, ಅದು ಕರ್ಮಫಲ ತ್ಯಾಗ ಮಾಡು ನೀನು. ಕರ್ಮಫಲ ತ್ಯಾಗ ಮಾಡೋದ್ರಿಂದ ನಿನಗೆ ಶಾಂತಿ ದೊರಕತ್ತೆ. ಯಾವ ರೀತಿ? ಜ್ಞಾನ ಆಗೋದ್ರ ಮೂಲಕವಾಗಿ. ಜ್ಞಾನ ನಿಷ್ಠೆ ಬರುತ್ತೆ, ಜ್ಞಾನ ಆಗೋದ್ರಿಂದ. ಜ್ಞಾನ ಹೇಗಾದ್ರೆ ಅಭ್ಯಾಸದಿಂದ. ಹೊಗಳೋಕ್ತೇನೋ ಕರೆಕ್ಟು. ಹೊಗಳೋದಕ್ಕೆ ಕರ್ಮಫಲ ತ್ಯಾಗ ತಗೊಳ್ಳಿಲ್ವೇನೋ ಅಂತ ಇದು ಪದರೂಪದ ತರ ತಗೊಳ್ಳಿಲ್ವೇನೋ. ಸ್ವಾಮಿಗಳು ಗೀತೋಪನ್ಯಾಸ ಹಾಗೆ ಮಾಡಿದ್ದಾರೆ. ನೀವು ಹೇಳಿದ ಅರ್ಥ ಎಲ್ಲ ಹೊಂದುತ್ತೆ. ಅಲ್ಲ, ಗೀತೋಪನ್ಯಾಸ ಹಾಗೆ ಮಾಡಿದ್ದಾರೆ. ಮುಂದೆ ನೋಡ್ತೀನಿ. ಆಯ್ತು. ಹೀಗೆ ಪೂರ್ವ ವಿಶೇಷವತಃ ಅಂದ್ರೆ ಪೂರ್ವೋಕ್ತ ವಿಶೇಷವತಃ ಅನ್ನೋದು ಒಂದೇ. ಹಿಂದೆ ಹೇಳಿದ ವಿಶೇಷ, ಅದು ಮಾಮೂಲಿ ಪಾಠ ಪೂರ್ವೋಕ್ತ. ಬರೀ ಪೂರ್ವ ವಿಶೇಷವತಃ ಅಂದ್ರೆ ಧ್ಯಾನ, ಜ್ಞಾನ, ಅಭ್ಯಾಸ ಈ 3 ವಿಶೇಷವುಳ್ಳಂತಹ ಕರ್ಮಫಲ ತ್ಯಾಗದಿಂದ ಶಾಂತಿನ ಉಪಶಮ ಅಂದ್ರೆ ಕಾರಣವುಳ್ಳಂತಹ ಸಂಸಾರ. ಸಹೇತುಕಸ್ಯ ಸಂಸಾರ. ಸಂಸಾರ ಕಾರಣ ಏನು? ಅವಿದ್ಯಾ ಕಾಮಕರ್ಮ. ಅವಿದ್ಯಾ ಕಾಮಕರ್ಮಗಳೇ ಸಂಸಾರಕ್ಕೆ ಕಾರಣ. ಅದಕ್ಕೆ ಕಾರಣವುಳ್ಳಂತಹ ಸಂಸಾರವು ಅನಂತರದಲ್ಲಿ ಅದು ಉಪಶಮವಾಗತ್ತೆ. ಉಪಶಮ ಸ್ಯಾತ್, ಅಡಗೋಗುತ್ತೆ. ಸಂಸಾರ ಪೂರ್ತಿ ಶಮನವಾಗತ್ತೆ. ನಿಂತು ಕೇಳಿಸ್ತಾ ಇಲ್ಲ? ಅದರಲ್ಲಿಯೇ ಸಂಸಾರದ ಅಡಗುವಿಕೆ ಅನ್ನೋದಾಗತ್ತೆ. ಅದಕ್ಕೆ ಕಾಲಾಂತರದ ಅಪೇಕ್ಷೆ ಇಲ್ಲ. ಕಾಲಾಂತರದ ಅಪೇಕ್ಷೆ ಇಲ್ಲ ಅಂತ ಹೇಳಿದ್ರೆ ಏನಾಯ್ತು? ಅದು ತಾನೇ ಆಗುವ ಫಲ ಅಂತ ಹೇಳ್ದಂಗೆ ಆಯ್ತು. ಅದಕ್ಕೆಲ್ಲ ಅಭ್ಯಾಸ ಮಾಡಿದ ಮೇಲೆ ಜ್ಞಾನವಾಗತ್ತೆ. ಜ್ಞಾನ ಮಾಡ್ಕೊಂಡ್ಮೇಲೆ ಧ್ಯಾನ ಮಾಡ್ಕೊಳ್ತಾನೆ. ಧ್ಯಾನ ಆದ್ಮೇಲೆ ಕರ್ಮಫಲ ತ್ಯಾಗವು ಶಾಂತಿ ತಾನೇ ಆಗ್ಬಿಡುತ್ತದು ಅನ್ನೋ ಹಾಗೆ ತಗೊಳ್ತಾ ಇದ್ದಾರೆ. ನೋಡಿ, ಅಜ್ಞಸ್ಯ ಕರ್ಮಣಿ ಪ್ರವೃತ್ತಸ್ಯ ಪೂರ್ವೋಪದಿಷ್ಟ ಉಪಾಯ ಅನುಷ್ಠಾನ ಅಶಕ್ತೌ ಸರ್ವಕರ್ಮಫಲ ತ್ಯಾಗ ಶ್ರೇಯಸ್ಸಾಧನಂ ಉಪದಿಷ್ಟಂ ನ ಪ್ರಥಮಮೇವ. ಅಜ್ಞನಿಗೆ ಕರ್ಮಫಲ ತ್ಯಾಗವೇ ಶ್ರೇಯಸ್ಸಿಗೆ ಸಾಧನ ಅಂತ ಉಪದೇಶ ಮಾಡ್ತಾರೆ. ಮುಂಚೆನೇ ಅಲ್ಲ, ಮುಂಚೆ ಇದನ್ನು ಹೇಳ್ಕೊಂಡ್ಬಂದು ಆದ್ರೆ ಕರ್ಮದಲ್ಲಿ ತೊಡಗಿದಾನೆ. ಅಂದ್ರೆ ಅಜ್ಞನಾಗಿದ್ದು ಗೃಹಸ್ಥನಾಗಿದ್ದು ಅಗ್ನಿಹೋತ್ರ ಕರ್ಮ ಮಾಡ್ತಾ ಇದ್ದಾನೆ. ಅವನು ಹಿಂದೆ ಹೇಳಿದಾಗ ಉಪಾಯ ಅಂದ್ರೆ ವಿಶ್ವೋಪಾಸನೆ ಆಗಲಿ,
ಜ್ಞಾನವಾಗಲಿ ಧ್ಯಾನವಾಗಲಿ ಅವನಿಗೆ ಕೈವಶವಾಗ್ತಾ ಇಲ್ಲ, ಕರಗತವಾಗಿ ದಕ್ತಾ ಇಲ್ಲ. ಹಿಂದೆ ಹೇಳಿದ್ದಾದ ಉಪಾಯವು ಅನುಷ್ಠಾನ ಮಾಡೋದಕ್ಕೆ ಅಶಕ್ತನಾಗಿದ್ದಾನೆ, ಅಜ್ಞನಾಗಿದ್ದಾನೆ. ಅವನಿಗೆ ಕರ್ಮಫಲತ್ಯಾಗ ಅನ್ನೋದೇನಿದೆ ಅಂದ್ರೆ ತಾನು ಮಾಡುವ ಕರ್ಮಗಳ ಫಲತ್ಯಾಗ. ಕರ್ಮತ್ಯಾಗ ಮಾಡಬಾರ್ದು, ಕರ್ಮಗಳನ್ನು ಮಾಡ್ತಾ ಇರಬೇಕು. ಫಲತ್ಯಾಗ ಮಾಡೋದಿದೆಯಲ್ಲ ಅದು ಶ್ರೇಯಸ್ಸಿಗೆ ಸಾಧನ ಎಂಬುದನ್ನ ಉಪದೇಶ ಮಾಡ್ದ. ನಾ ಪ್ರಥಮಮೇವ ಅಂದು, ಮೊದಲೇ ಅದನ್ನ ಮಾಡ್ಲಿಲ್ಲ. ಮೊದಲೇನ್ ಮಾಡ್ದ? ಮೊದಲೇ ಫಸ್ಟೇ ಅದನ್ನ ಹೇಳಿಲ್ಲ. ವಿಶ್ವರೂಪೋಪಾಸನೆ ಎಲ್ಲ ಹೇಳಿದ್ರು, ಆಮೇಲೆ ಆಗಲಿಲ್ಲ. ಅದಾಗಲಿಲ್ಲ, ಕೊನೆ ಅಸಿದಪ್ಪಿ ಶಕ್ತೋಸಿ ಅಂತೇಳಿ ಸರ್ವಕರ್ಮ ಫಲತ್ಯಾಗ ಅಲ್ಲ, ಅದು ಆಗಲ್ಲ ಅಂದ್ರೆ ಹೊಳೆ ಹಾರು ಅಂದ್ಬೇಕಷ್ಟೇ. ಇನ್ನೊಂದ್ರೆ ಸರ್ವ ಕರ್ಮಫಲತ್ಯಾಗವೂ ಮಾಡೋಕ್ಕಾಗಲ್ಲ ಅಂದ್ರೆ ಇನ್ನು ಹೊಳೆ ಹಾರಬೇಕು. ಇಲ್ಲಿ ಏನೇನ್ ಹೇಳ್ತಾ ಇದಾರೆ ಗುರುಗಳೇ? ಕರ್ಮಫಲ ತ್ಯಾಗ, ಧ್ಯಾನ, ಅಭ್ಯಾಸ. ಅಲ್ಲ, ಫಸ್ಟ್ ಅಭ್ಯಾಸ, ಅದಾದ್ಮೇಲೆ ಜ್ಞಾನ ಅಂತ ಇದಾರೆ, ಅದಾದ್ಮೇಲೆ ಧ್ಯಾನ ಅಂತ ಇದಾರೆ, ಅದಾದ್ಮೇಲೆ ಕರ್ಮಫಲ ತ್ಯಾಗ. ತ್ಯಾಗ ಆಗೋದು, ಕರ್ಮಫಲ ತ್ಯಾಗ ಆಗೋದು, ಅದು ಮಾಡೋದಲ್ಲ. ಅದು ಕರ್ಮಫಲ ತ್ಯಾಗ ಶಾಂತಿ ಆಗೋದು. ಅದು ಇವಾಗ ಅಜ್ಞನಿಗೆ ಇದು ಮಾಡ್ಬೇಕು. ಇವಾಗ ಜ್ಞಾನಿಗೆ ಏನ್ ಕರ್ಮಫಲ ತ್ಯಾಗವಾಗತ್ತೆ ಅದು ಅಜ್ಞನಿಗೆ ವಿಧಿ. ಅದೇ ನಾವು ಅಭ್ಯಾಸ, ಜ್ಞಾನಕ್ಕಿಂತ ಅಭ್ಯಾಸ ಜಾಸ್ತಿ. ಅಲ್ಲ, ಅಭ್ಯಾಸಕ್ಕಿಂತ ಜ್ಞಾನ ಹೆಚ್ಚು. ಜ್ಞಾನಕ್ಕಿಂತ ಅಭ್ಯಾಸ ಅಲ್ಲ, ಅಭ್ಯಾಸಕ್ಕಿಂತ ಜ್ಞಾನ. ಜ್ಞಾನಂ ಅಭ್ಯಾಸ, ಅಭ್ಯಾಸಕ್ಕಿಂತ ಜ್ಞಾನ ಹೆಚ್ಚು. ಜ್ಞಾನ ಹೆಚ್ಚು. ಜ್ಞಾನ ಅಂದ್ರೆ ಏನು? ವೇದಾಂತ ವಿಚಾರ ಎಲ್ಲ ತಿಳ್ಕೊಳ್ಳೋದು. ನಾವು ತಿಳ್ಕೊಂಡಿದೀವಲ್ಲ, ಬರೀ ವೇದಾಂತ ವಿಚಾರ ತಿಳ್ಕೊಂಡು ಅನುಭವ ಇಲ್ಲ, ಬರೀ ಶಬ್ದಜ್ಞಾನ. ಇದು ಅಭ್ಯಾಸಕ್ಕಿಂತ ಶಬ್ದಜ್ಞಾನ ಹೆಚ್ಚಿಂದು. ಈ ಶಬ್ದಜ್ಞಾನಕ್ಕಿಂತ ಇಂಪ್ಲಿಮೆಂಟ್ ಮಾಡ್ಕೊಳ್ಳೋದು ನಿಧಿಧ್ಯಾಸನ ಇದೆಯಲ್ಲ, ಧ್ಯಾನ, ಅದು ಹೆಚ್ಚಿಂದು. ಅದಾದ ಕೂಡಲೇ ಕರ್ಮಫಲ ತ್ಯಾಗ ಶಾಂತಿ ಆಗತ್ತೆ ಅಂತ ಇದ್ದಾರೆ. ಇಲ್ಲೇ ಸ್ವಲ್ಪ ಇದಾಗಿದೆ, ಸ್ವಲ್ಪ ಭಿನ್ನ. ಇದು ಮೊದಲೇ ಹೇಳಿಲ್ಲ, ಅಭ್ಯಾಸಾದಿ ಕ್ರಮದಿಂದ ಹೇಳ್ಕೊಂಡು ಬಂದ. ಅತಶ್ಚ ಶ್ರೇಯೋ ಹಿ ಜ್ಞಾನಮಭ್ಯಾಸಾದಿತಿ ಉತ್ತರೋತ್ತರ ವಿಶಿಷ್ಟತ್ವೋಪದೇಶೇನ ಸರ್ವಕರ್ಮಫಲತ್ಯಾಗ ಸ್ತೂಯತೆ ಸಂಪನ್ನ ಸಾಧನ ಅನುಷ್ಠಾನ ಅಶಕ್ತೌ ಅನುಷ್ಠೇಯತ್ವೇನ ಶ್ರುತತ್ವಾತ್. ಆದ್ದರಿಂದ ಯಾರು ಸಾಮಾನ್ಯ ಅವರಿಗೆ ಶ್ರೇಯೋ ಹಿ ಜ್ಞಾನ ಅಭ್ಯಾಸ, ಅವರಿಗೆ ಮೆಕ್ಯಾನಿಕ್ ಆಗಿ ಅಭ್ಯಾಸ ಮಾಡೋಕ್ಕಿಂತ ಜ್ಞಾನ ಹೆಚ್ಚಿಂದು ಅಂಥೇಳಿ, ಆ ಜ್ಞಾನಕ್ಕಿಂತ ಧ್ಯಾನ ಹೆಚ್ಚಿಂದು ಅಂಥೇಳಿ ಉತ್ತರೋತ್ತರ ಮುಂದಿಂದೆಲ್ಲ ವಿಶಿಷ್ಟವಾದದ್ದು ಅಂದರೆ ಹೆಚ್ಚಿನದು ಅಂತ ಉಪದೇಶ ಮಾಡೋದ್ರ ಮೂಲಕ ಅವನಿಗೆ ಸರ್ವಕರ್ಮ ಫಲತ್ಯಾಗ ಅನ್ನೋದನ್ನು ಹೊಗಳ್ತಾ ಇದ್ದಾನೆ. ಸರ್ವಕರ್ಮ ಫಲತ್ಯಾಗ ಅಂಥೇಳಿ ಜ್ಞಾನಿಗೆ ಆಗತ್ತಲ್ಲ, ಅದನ್ನು ಹೊಗಳ್ತಾ ಇದ್ದಾನೆ. ಯಾಕೆಂದ್ರೆ ಅಲ್ಲ, ಜ್ಞಾನಿಗೆ ಸರ್ವಕರ್ಮ ತ್ಯಾಗ ಅನ್ನೋದು ಆಗೋದು, ಅದನ್ನು ಸ್ತೂಯತೆ ಹೊಗಳ್ತಾ ಇದ್ದಾನೆ. ಆಮೇಲೆ ಇವನಿಗೆ ಸಂಪನ್ನ ಸಾಧನ ಅನುಷ್ಠಾನ ಅಂತೂ ಅಜ್ಞಸ್ಯ ಅನುಷ್ಠೇಯತ್ವೇನ ಶ್ರುತತ್ವ. ಸರಿ, ಯಾರಿಗೆ ಸಂಪನ್ನ ಸಾಧನ ಅನುಷ್ಠಾನ, ಸಂಪನ್ನವಾದ ಸಾಧನ ಅನುಷ್ಠಾನ ಅಂದ್ರೆ ಈ ಜ್ಞಾನ ಧ್ಯಾನ ಅನುಷ್ಠಾನ ಮಾಡೋಕ್ಕಾಗಲ್ಲಪ್ಪ. ಇದನ್ನು ಕೂಡ್ಕೊಂಡು ಅನುಷ್ಠಾನ ಆಗಲ್ಲ ಅಂತ ಆದವನಿಗೆ ನೋಡಿ, ನೀನು ಕರ್ಮಫಲ ತ್ಯಾಗ ಮಾಡೋ, ಅದು ನಿಂಗೆ ಅನುಷ್ಠೇಯ ಅಂತ ಹೊಗಳ್ತಾ ಇದ್ದಾನೆ. ನಿನಗೆ ಸಂಪನ್ನ ಸಾಧನಗಳ ಸಂಪನ್ನತೆಯನ್ನು ಮಾಡಿಕೊಂಡು ಈ ಧ್ಯಾನಾದಿಗಳನ್ನು ಮಾಡೋಕ್ಕಾಗದೇ ಇದ್ದಾಗ ಕರ್ಮಫಲ ತ್ಯಾಗ ಮಾಡು, ಅದು ಅನುಷ್ಠೇಯವಾಗಿದೆ ಎಂಬುದಾಗಿ ಹೊಗಳ್ತಾ ಇದ್ದಾನೆ ಪರಮಾತ್ಮ. ಅನುಷ್ಠೇಯ ಬಹಳ ಹೆಚ್ಚು. ಕರ್ಮಫಲ ತ್ಯಾಗ ಇದೆಯಲ್ಲ, ಇದನ್ನ ಅಲ್ಲಿ ಕರ್ಕೊಂಡು ಹೋಗ್ಬಿಡುತ್ತೆ, ತತ್ವಜ್ಞಾನರು ಕರ್ಕೊಂಡು ಹೋಗುತ್ತೆ. ಇದು ಕರ್ಮಫಲ ತ್ಯಾಗ ಮಾಡ್ಬೋದು. ಅರ್ಜುನನ್ಗೆ ಕರ್ಮಯೋಗನ ಹೊಗಳಿದಂಗೆ ಜ್ಞಾನಯೋಗನು ಹೇಳ್ಬಿಟ್ಟು ಕರ್ಮಯೋಗ ಹೆಚ್ಚಿನ ಶ್ರೇಷ್ಠ, ಅದನ್ನ ಮಾಡು ಅಂತ ಹೇಳ್ದಂಗೆ. ಹೌದು, ಕರೆಕ್ಟ್. ಅದೇ ತರಹ ಅಜ್ಞನನ್ನ ಎತ್ತಬೇಕು. ಇವಾಗ ಅಜ್ಞನಿಗೂ ಒಂದು ಆಪ್ಷನ್ ಕೊಡ್ಬೇಕು. ನೀವು ಅಜ್ಞನಿಗೆ ಆಪ್ಷನ್ ಕೊಡದೆ ಹೋದ್ರೆ ಅವರು ಇದಕ್ಕೆ ಎಂಟ್ರಿ ಆಗಲ್ಲ. ಅದನ್ನ ಅಜ್ಞನಾದವನಿಗೆ ನೋಡು, ನೀ ಏನೇನ್ ಮಾಡ್ತೀಯೋ ಮಾಡುವುದೆಲ್ಲ ಈಶ್ವರಾರ್ಪಣ ಬುದ್ಧಿನ ಮಾಡು, ಫಲಾಪೇಕ್ಷೆ ಇಲ್ಲದೆ ಮಾಡು. ಈಗ ಮಾಡೋದ್ರಿಂದ ಕೂಡ ನಿನಗೆ ಚಿತ್ತಶುದ್ಧಿ ಆಗೋದ್ರ ಮೂಲಕ ಅಭ್ಯಾಸ ಮಾಡುವ ಯೋಗ್ಯತೆ, ಜ್ಞಾನ ಪಡ್ಕೊಳ್ಳೋ ಯೋಗ್ಯತೆ, ಧ್ಯಾನ ಮಾಡುವ ಯೋಗ್ಯತೆ, ಆಮೇಲೆ ನಿಜವಾದ ಕರ್ಮಫಲ ತ್ಯಾಗ ಶಾಂತಿ ಆಗತ್ತೆ. ಫಲತ್ಯಾಗ ಈಸಿ, ಕರ್ಮ ಈಶ್ವರ ಅರ್ಪಣೆ ಮಾಡೋದು ಅದು ಸ್ವಲ್ಪ ಇನ್ನ ತುಂಬಾ ಟ್ಯೂನ್ ಇನ್ ಆಗ್ಬೇಕಾಗುತ್ತೆ. ರಿಯಲಿ ನಡೀತಾ ಇರೋದು ಹಾಗೆ, ಈಶ್ವರನಿಗಾಗಿ ಆಗ್ತಿರೋದು. ಇದು ಅಭಿಮಾನದಿಂದ ನಂದು ಅಂದ್ಕೊಳ್ತಾ ಇದೀವಿ ಹೊರತು ವಾಸ್ತವಿಕವಾಗಿ ಕರ್ಮವೂ ಫಲವೂ ಈಶ್ವರನಿಗೆ ಹೋಗ್ತಾ ಇರೋದು. ಇಲ್ಲ ಅರಿವಿನಲ್ಲೇ ಎಂಡ್ ಆಗ್ತಾ ಇರೋದು. ಕ್ರಿಯೆಯೆಲ್ಲ ಎಂಡ್ ಆಗೋದು ಅರಿವಿನಲ್ಲಿ, ಫಲವು ಎಂಡ್ ಆಗೋದು ಅರಿವಿನಲ್ಲಿ. ಅರಿವಿನ ಸ್ವರೂಪವೇ ಪರಮಾತ್ಮ ಸ್ವರೂಪ. ಅಲ್ಲಿ ಆಗ್ತಾ ಇರೋದನ್ನೇ ನೀನು ಭಾವನೆ ಮಾಡು ಅಂತ ಹೇಳ್ತಾ ಇದ್ದಾನೆ ಹೊರತು ನಿಜವಾಗಿ ನೀವೇನು ಮಾಡ್ಕೋಬೇಕಾಗಿಲ್ಲ.
ವಸ್ತುತಃ ಹಾಗೆ ಇರೋದು. ಕರ್ಮತ್ಯಾಗ ಫಲತ್ಯಾಗ ಆಗಿದೆ. ಅಥವಾ ಕರ್ಮವನ್ನು ಮಾಡುವ ಫಲತ್ಯಾಗುವ ಅದು ಆಗ್ತಾನೆ ಇದೆ. ಅಲ್ಲಿ ಎರಡು ಮಾಡ್ಕೊಂಡ್ಬಿಟ್ಟ. ಮತ್ಕರ್ಮ ಪರಮೋಭಾವ ಒಂದು, ಸರ್ವಕರ್ಮ ಫಲತ್ಯಾಗ ಎಂದು ಎರಡು ಮಾಡ್ಕೊಂಡ್ಬಿಟ್ಟ ಕರ್ಮಯೋಗದಲ್ಲಿ. ಸಂಪನ್ನವಾಗಿ ಸಾಧನಾನುಷ್ಠಾನ ಮಾಡುವುದಕ್ಕಾಗದೇ ಹೋದರೆ ಆ ಕರ್ಮಫಲ ತ್ಯಾಗವನ್ನು ಮಾಡತಕ್ಕದ್ದು ಎಂಬುದಾಗಿ ಅನುಷ್ಠೇಯತ್ವೇನ ಶ್ರುತತ್ವ ಕೇಳಿ ಬಂದಿರುವುದನ್ನು ನಾನು ಹೇಳ್ತಾ ಇದ್ದೆ. ಹಾಗಾದ್ರೆ ಏನು ಸಾಧನ್ಯತೆ ಇದೆ? ಇವನು ಮಾಡುವ ಕರ್ಮಫಲ ತ್ಯಾಗಕ್ಕೂ ಜ್ಞಾನಿಯ ಕರ್ಮಫಲ ತ್ಯಾಗಕ್ಕೂ ಹೋಲಿಕೆ ಏನು? ಯಾವ ಸಾಧನ್ಯತೆಯಿಂದ ಒಂದು ಸ್ತುತಿ ಮಾಡ್ಬೇಕಾದ್ರೆ ಹೊಗಳಬೇಕಲ್ಲ. ಹೊಗಳೋದಕ್ಕೆ ಏನೋ ಒಂದು ಸಾಧನ್ಯದಿಂದ ಹೊಗಳಕ್ಕಾಗೋದು, ಇದೇ ಹೊಗಳಕ್ಕಾಗಲ್ಲ. ಯಾವ ಸಾಧನ್ಯತೆಯಿಂದ ಸ್ತುತಿಯ ಮಾಡ್ತಾ ಇದ್ದೀರಾ ಅಂದ್ರೆ, ಯದಾ ಸರ್ವೇ ಪ್ರಮುಚ್ಯಂತೆ ಇತಿ ಸರ್ವಕಾಮ ಪ್ರಹಾಣಾತ್ ಅಮೃತತ್ವ ಮುಕ್ತಂ. ಜ್ಞಾನಿಗೆ ಯಾವಾಗ ಎಲ್ಲ ಕರ್ಮಗಳು ಬಿಡ್ಕೊಂಡು ಬಿಡುತ್ತೋ, ಯದಾ ಸರ್ವೇ ಪ್ರಮುಚ್ಯಂತೆ ಕಾಮಾಯೇಶ ಅಂತ ಹೇಳಿ ಕಾಮಗಳ ಪ್ರಹಾಣ, ಕಾಮಗಳು ಬಿಟ್ಟೋಗೋದು ಅನ್ನೋದನ್ನ ಹೇಳೋದ್ರ ಮೂಲಕ ಕರ್ಮವೆಲ್ಲ ಬಿಟ್ಟೋಗಿರುತ್ತೆ ಅವನಿಗೆ. ಅದು ಅಮೃತತ್ವ ಪ್ರಾಪ್ತಿ. ಕಾಮ ಹೋಯ್ತು ಅಂದ್ರೆ ಅದು ಹಿಂದಿರೋ ಅಜ್ಞಾನ ಹೋಗಿರ್ಬೇಕು, ಮುಂದಿರೋ ಕರ್ಮವೂ ಹೋಗುತ್ತೆ. ಅಜ್ಞಾನ ಇದ್ದು ಕಾಮ ಹೋಗಲ್ಲ. ಕಾಮ ಎಲ್ಲವೂ ಹೋಗ್ಬೇಕು ಅಂದ್ರೆ ಅಜ್ಞಾನ ಹೋಗೋದ್ರ ಮೂಲಕ ಕಾಮೆಲ್ಲ ಹೋಗುತ್ತೆ. ಕಾಮೆಲ್ಲ ಹೋಯ್ತು ಅಂತಂದ್ರೆ ಕರ್ಮವೆಲ್ಲ ಹೋಗುತ್ತೆ. ಕರ್ಮ ಹೋಯ್ತು ಅಂದ್ರೆ ಅಮೃತತ್ವ ಪ್ರಾಪ್ತಿ ಆಗ್ಬಿಡುತ್ತೆ ಅವನಿಗೆ. ಅಮೃತತ್ವ ಉಕ್ತಂ ತಸ್ಯ, ಅವನಿಗೆ ಅಮೃತತ್ವವನ್ನು ಪರಮಾತ್ಮ ಹೇಳ್ಬಿಟ್ಟಿದ್ದಾನೆ ಎಂದು ಶ್ರುತಿ ಹೇಳಿದೆ. ತತ್ ಪ್ರಸಿದ್ಧಂ ಕಾಮಾಶ್ಚ ಸರ್ವೇ ಶೌತಸ್ಮಾರ್ಥ ಕರ್ಮಣಾಂ ಫಲಾನಿ ತತ್ಯಾಗೇನ ಚ ವಿದುಷಃ ಧ್ಯಾನನಿಷ್ಠಸ್ಯ ಅನಂತರೇವ ಶಾಂತಿರಿತಿ. ಅದು ಪ್ರಸಿದ್ಧ. ಏನು? ಶೌತಸ್ಮಾರ್ಥ ಕರ್ಮಗಳ ಎಲ್ಲಗಳ ಫಲಗಳೇ ಆಗಿದೆ ಕಾಮ. ಕಾಮಗಳೆಲ್ಲವೂ ಶೌತಸ್ಮಾರ್ಥ ಕರ್ಮಗಳ ಫಲ. ಏನೇ ಕಾಮ, ದುಡ್ಡಿರ್ಬೋದು, ಮಕ್ಕಳಿರ್ಬೋದು, ಆರೋಗ್ಯ ಇರ್ಬೋದು, ಅಧಿಕಾರ ಇರ್ಬೋದು, ಸ್ವರ್ಗ ಇರ್ಬೋದು, ಎಲ್ಲ ಫಲಗಳು ಶ್ರುತ್ಯುಕ್ತವಾದ ಕರ್ಮ, ಸ್ಮೃತ್ಯುಕ್ತವಾದ ಕರ್ಮಗಳ ಫಲ. ಅದು ಪ್ರಸಿದ್ಧ. ಏನು? ಎಲ್ಲಾ ಕಾಮಗಳು ಶೌತಸ್ಮಾರ್ಥ ಕರ್ಮಗಳ ಫಲಗಳೇ. ಎಷ್ಟು ಕಾಮ ಇದೆಯೋ, ಕಾಮ ಅದೋ ಕಾಮ ಅಂತ, ಅದಕ್ಕೆ ಕಾಮ ಅಂತ 3-8 ಕಾಮ ಇದೆಯಲ್ಲ, ಎಲ್ಲಾ ಕಾಮಗಳು ಶ್ರುತ್ಯುಕ್ತ ಸ್ಮೃತ್ಯುಕ್ತ ಕರ್ಮಗಳ ಫಲಗಳೇ. ಅಗ್ನೋತ್ರಾದಿ ಕರ್ಮಗಳು ಶ್ರುತ್ಯುಕ್ತ ಕರ್ಮ, ಇನ್ನು ಉಪಾಸನಾ ವೈಶ್ಯದೇವಾದಿಗಳು ಸ್ಮೃತ್ಯುಕ್ತ ಕರ್ಮ, ಇನ್ನು ಪುರಾಣೋಕ್ತವಾದ ಕರ್ಮ ಕೆಲವಿದೆ. ಪೂಜಾ ಪುರಸ್ಕಾರ ಸಂಧ್ಯಾದಿಗಳು ಪುರಾಣೋಕ್ತವಾದ ಕರ್ಮ, ಇನ್ನು ತಂತ್ರ ಚಂಡಿ ಇತ್ಯಾದಿಗಳು ತಂತ್ರೋಕ್ತ ಕರ್ಮ. ಹೀಗೆ ಬೇರೆ ಬೇರೆ ಕರ್ಮಗಳಿದೆ. ಆ ಕರ್ಮಗಳ ಫಲಗಳೇ ಎಲ್ಲಕ್ಕೂ ಶ್ರುತಿ ಮೂಲ. ವೇದೋ ಕಿಲೋ ಧರ್ಮ ಮೂಲಂ. ಅದು ಬಿಟ್ಟರೆ ಶ್ರುತಿ ಹೀರೆ ಸ್ಮೃತಿ ಆಚಾರ. ಆಮೇಲೆ ಶ್ರುತಿ ಸ್ಮೃತಿ ಪುರಾಣ. ಮೊದಲು ಶ್ರುತಿ, ಶ್ರುತ್ಯುಕ್ತವಾದ ಕರ್ಮ, ಸ್ಮೃತ್ಯುಕ್ತವಾದ ಕರ್ಮ, ಪುರಾಣದ ಕರ್ಮ. ಆ ಕರ್ಮಗಳ ಫಲಗಳೇ ಆಗಿದೆ ಎಲ್ಲಾ ಕಾಮಗಳು. ಕಾಮಗಳು ಅಂದ್ರೆ ಕಾಮ್ಯಂತೆ ಕಾಮ, ಬಯಸಲ್ಪಡುವ ಪದಾರ್ಥಗಳು ಅಂತ ಅರ್ಥ. ಕಾಮ್ಯ ಕರ್ಮ ಅಲ್ಲ, ಕಾಮಿಸಲ್ಪಡುವ ಪದಾರ್ಥಗಳು ಅಂತ ಅರ್ಥ. ಕಾಮ ಅಂದ್ರೆ ಕಾಮ ಶಬ್ದಕ್ಕೆ ಅದು ಕಾಮ ಅಂತ ಇದ್ದಾರೆ. ಫ್ಯಾನ್ ಕಾಮ. ಯಾಕೆ ಹೇಳಿ? ಬಯಸಲ್ಪಡುತ್ತದೆ. ನಾವು ಬಯಸ್ತೀವಿ ಫ್ಯಾನ್ ಬೇಕು ಅಂತ. ಯಾವ್ಯಾವುದನ್ನೆಲ್ಲ ಬಯಸ್ತೀವೋ ಅದನ್ನೇ ಕಾಮ ಅಂತ ಇದ್ದಾರೆ. ನಾವೇ ಕಾಮ ಶಬ್ದಕ್ಕೆ ಮನಸ್ಸಿಗೆ ಇಚ್ಛೆ ಅಂತ ಅರ್ಥ. ಮುಖ್ಯ ಅರ್ಥ ಏನು? ಬಯಕೆ ಅಂತ ಅರ್ಥ. ಮನಸ್ಸಿನಲ್ಲಾಗುವ ಬಯಕೆಗೆ ಕಾಮ ಅಂತ. ಬಯಕೆಯಿಂದ ಬಯಸಿದ್ದಾದ ವಸ್ತುವನ್ನು ಬಯಕೆ ಅಂತ ಇದ್ದಾರೆ, ಕಾಮ ಅಂತ ಇದ್ದಾರೆ. ಬಯಸಲ್ಪಟ್ಟ ಧನಕನಕ ವಾಹನ ವಸ್ತುವನ್ನು ಕಾಮ ಅಂತ ಇದ್ದಾರೆ. ಆ ಕಾಮಗಳಿಂದ ಯಾವಾಗ ಬಿಡುಗಡೆ ಹೊಂದೋ ಅಂತ ಹೇಳ್ತಾ, ಜ್ಞಾನಿಯಾದವನಿಗೆ ಎಲ್ಲಾ ಕಾಮದ ಬಿಡುಗಡೆಯೂ ಆಗದಿರಷ್ಟೇ ಅಂತ ಹೇಳ್ತಾ, ಇದು ಪ್ರಸಿದ್ಧ. ಏನೋ? ಎಲ್ಲಾ ಕಾಮಗಳು ಶ್ರುತ್ಯುಕ್ತ ಸ್ಮೃತ್ಯುಕ್ತ ಕರ್ಮಗಳ ಫಲಗಳೇ. ಎಲ್ಲಾ ಕರ್ಮಗಳು ತತ್ಯಾಗ ಏನಂದ್ರೆ ಆ ಕಾಮತ್ಯಾಗದಿಂದ, ಅದು ಕರ್ಮತ್ಯಾಗದಿಂದ ವಿದುಷಃ ಜ್ಞಾನಿಯಾದವನಿಗೆ ಅಂದ್ರೆ ಧ್ಯಾನನಿಷ್ಠನಾದ ಜ್ಞಾನಿಗೆ ಫಲ ಅಲ್ಲ. ಸರ್ವ ಕಾಮತ್ಯಾಗ ಕರ್ಮತ್ಯಾಗದಿಂದ ಧ್ಯಾನನಿಷ್ಠನಾಗ್ತಾನೆ ಅವನು. ಸರಿಪ್ಪ, ಧ್ಯಾನನಿಷ್ಠ ತತ್ಯಾಗ ಮೂಲಕ ಜ್ಞಾನನಿಷ್ಠಸ್ಯ ವಿದುಷಃ ಅನಂತೈವ ಶಾಂತಿ ಆಗತ್ತೆ. ಫಲ ಶಾಂತಿ ಕರೆಕ್ಟ್ ಒಪ್ಕೊಂಡೆ. ಫಲ ಶಾಂತಿ ಅದು ಕರ್ಮಫಲ ತ್ಯಾಗವು ಆಗುವುದ್ರ ಮೂಲಕ ಫಲ ಶಾಂತಿ ಆಗುತ್ತೆ, ಶಾಂತಿ ಫಲ ಆಗುತ್ತೆ. ಇಲ್ಲಿ ಅದೊಂದು ಕ್ಯಾಟಗರಿ ಇದೊಂದು ಕ್ಯಾಟಗರಿ ಮಾಡ್ಕೊಂಡಿದ್ದಾರೆ. ಕರ್ಮಫಲ ತ್ಯಾಗ ಹೇಳ್ತಿರೋದು ಅಜ್ಞನಿಗೆ. ಹೌದು. ಜ್ಞಾನವು ಧ್ಯಾನನಿಷ್ಠನಾಗಿರೋನು ಕಾಮ ಕರ್ಮ ಆಗ್ಲೇ ಬಿಟ್ಟಿದಾನವನು, ಅವನಿಗೇನು ಅದು ಫಲ ಆಗ್ಬೇಕಾಗಿಲ್ಲ. ಅಲ್ಲಲ್ಲಪ್ಪ, ತತ್ವಜ್ಞಾನವಾಗುತ್ತಲೇ ಸಮಸ್ತ ಕರ್ಮಗಳು ಫಲಗಳು ಹೋಗ್ಬಿಡುತ್ತೆ ಅವನಿಗೆ. ಕರ್ಮಫಲ ತಾನೇ ಹೋಗ್ಬಿಡುತ್ತೆ, ಜ್ಞಾನ ಆಗುತ್ತಲ್ಲ. ಅಲ್ಲ ನೋಡಿ, ಇವಾಗ ಅವನ ಸ್ಟೆಪ್ ಏನು? ಇವಾಗ ಧ್ಯಾನನಿಷ್ಠನಾಗಬೇಕು ಅಂದ್ರೆ ಅವನ್ ಕಾಮನೆಲ್ಲ ತೊಡೆದು ಕರ್ಮಗಳನ್ನು ಬಿಟ್ಟು ಕೂತ್ಕೋತಾನೆ ಧ್ಯಾನನಿಷ್ಠ. ಅಲ್ಲ, ಧ್ಯಾನನಿಷ್ಠನಾಗುವಾಗ ಅವನು ಜ್ಞಾನದಿಂದ ಧ್ಯಾನನಿಷ್ಠನಾದ.
ವಿವೇಕದಿಂದ ಧ್ಯಾನನಿಷ್ಠರಾದ. ಧ್ಯಾನನಿಷ್ಠರಾದ ಕೂಡಲೇ ನಿನ್ ತತ್ವಜ್ಞಾನವಾಯಿತು. ಅದಾಗುತ್ತಲೇ ಎಲ್ಲಾ ಕರ್ಮಗಳು ಹೋಯ್ತು, ಫಲಗಳು ಹೋಯ್ತು, ಅವನಿಗೆ ಎಲ್ಲವೂ ಪರಿಹಾರ ಬಿಡುತ್ತೆ. ನೀವು ಹಾಗೆ ಹೇಳ್ತೀರಾ, ಈ ಶ್ಲೋಕಕ್ಕೆ ನೀವು ಹೇಳಿದ್ದೆಲ್ಲ ಒಪ್ಪುತ್ತಾ ಇದೆ. ಒಂದು ಪಾಯಿಂಟ್ ನೀವೇನ್ ಹೇಳ್ತಿದಾರೆ, ಈ ಕರ್ಮ ಫಲ ತ್ಯಾಗವನ್ನು ಸಾಧನೆ ತಗೊಳ್ಳಿ, ಫಲ ತಗೋಬೇಡಿ ಅಂತ ಒಂದು ಸಾಧನೆ ಆಗ್ಬೋದು. ಅವ್ರು ಹೇಳ್ತಾರೆ ಕರ್ಮ ಫಲ ತ್ಯಾಗ ಅನ್ನೋದು ಆಗತ್ತೆ ಅಂತ ಮಾಡ್ಬೇಡಿ, ಅದನ್ನು ಕರ್ತವ್ಯ ಅಂತ ಮಾಡಿ ಅಂತ. ಹೌದು, ಅಜ್ಞನಿಗೆ ಇದು ಕರ್ತವ್ಯ ಅಂತ ನಾನು ಒಪ್ಕೊಂಡಿದ್ದೀನಿ. ಯಾರು ಅಜ್ಞನೋ ಭಗವಂತ ಏನ್ ಕಾರಣದಿಂದ ಜ್ಞಾನಿಗೂ ಧ್ಯಾನಿಗೂ ಈ ಕರ್ಮಯೋಗಿನ ಯಾಕೆ ಹೊಗಳ್ತಾ ಇದ್ದಾನೆ ಅಂದ್ರೆ ತ್ಯಾಗ ಸಾಮಾನ್ಯ ಇದೆ. ಫಲ ಬಿಡ್ತಾ ಇದ್ದಾನೆ, ಅವನು ಎಲ್ಲದನ್ನು ಬಿಟ್ಟಿದ್ದಾನೆ. ಕರ್ಮೈಕ ದೇಶ ಉಟ್ಕೊಂಡು ಫಲಪ್ರಯೋಗ ಮಾಡಿದ್ದಾನೆ, ಇನ್ನು ಕರ್ಮವನ್ನು ಫಲವನ್ನು ಬಿಟ್ಟಿದ್ದಾನೆ. ಅದರ ಸಾಮ್ಯತೆ ಇದೆ. ಸಾಮ್ಯತೆ ಇದೆ. ಆ ತ್ಯಾಗದಲ್ಲಿ ಸಾಮ್ಯತೆ ಇರೋದ್ರಿಂದ ಇವನನ್ನ ಎನ್ಕರೇಜ್ ಮಾಡೋದು. ಬಟ್ ಇದು ಕರ್ಮಫಲ ತ್ಯಾಗ ಹೋಗ್ಬೇಕು. ಕರ್ಮಫಲ ತ್ಯಾಗ ಜ್ಞಾನಿಗೆ ಸಹಜ, ಅಜ್ಞನಿಗೆ ಕರ್ತವ್ಯ. ಆ ಜ್ಞಾನಿಗೆ ಸಹಜವಾದ ಆ ಸ್ಥಿತಿಯು ಅಜ್ಞನು ಇದು ಕರ್ತವ್ಯತೆಯಿಂದ ಪಡ್ಕೊಳ್ತಾನೆ. ಜ್ಞಾನಿಗೆ ಯಾವ ಕರ್ಮಫಲತ್ಯಾಗ ಸಹಜವಾಗಿ ಆಗತ್ತೆ ತತ್ವಜ್ಞಾನದಿಂದ, ಅದನ್ನ ಕರ್ಮದ ಫಲತ್ಯಾಗ ಮಾಡೋದ್ರಿಂದ ಇವನು ಪಡ್ಕೊಳ್ತಾನೆ. ಆದ್ರಿಂದ ಅದಕ್ಕೂ ಐಕ್ಯತೆ ಇದೆ, ಹೋಲಿಕೆ ಇದೆ. ಕರ್ಮ ಮಾಡಿ ಜ್ಞಾನಿ ಅಂತ ಹೆಂಗಂತೀರಾ ಗುರುಗಳೇ? ಇಲ್ಲಿ ಜ್ಞಾನಿಗೆ ಕರ್ಮ ಇದೆ, ಡೂವರ್ಶಿಪ್ ಇಲ್ವಲ್ಲ. ಡೂವರ್ಶಿಪ್ ಹೋಗುತ್ತೆ, ಫಲವೂ ಹೋಗುತ್ತಲ್ಲ. ಅದು ನಿನ್ಗೆ ಆಗ್ಬೇಕಾದ್ರೆ ಅಜ್ಞನಾದ ನೀನು ಮಾಡುವ ಕರ್ಮವನ್ನು ಫಲತ್ಯಾಗ ಮಾಡ್ತಾ ಮಾಡಿದ್ರೆ ನಿನಗೂ ಆ ಸ್ಥಿತಿ ಬರುತ್ತೆ. ಆ ಡೂಯರ್ಶಿಪ್ ಹೋಗುತ್ತೆ, ಫಲವೂ ಹೋಗುತ್ತೆ. ಶಾಂತಿ ಪಡ್ಕೊತೀಯಾ? ಕರ್ಮಫಲ ತ್ಯಾಗವನ್ನ ಸಾಧನೆ ತಗೋಬೇಕು ಅಂತ ಇವರಿಗೆ ಫಲವಾಗಿ ಹೇಳಿದ್ರೆ ಸಾಧನ ತಗೋಬೇಕು ಅಂತ. ಫಲವಾಗಿ ಹೇಳಿಯೇ ಇಲ್ಲ, ಸಾಧನವಾಗಿ ಹೇಳ್ತಿರೋದು ಅಂತ ಆಗ್ಬೋದು. ಓಕೆ, ಆಗ್ಲಿ. ಒಟ್ಮೇಲೆ ಇದು ಪ್ರಸಿದ್ಧ. ಎಲ್ಲಾ ಕಾಮಗಳು ಶ್ರೋತಸ್ಮಾರ್ಥ ಕರ್ಮಗಳ ಫಲಗಳೇ. ಅದನ್ನು ಬಿಡುವುದರ ಮೂಲಕ, ಅಂದ್ರೆ ಆ ಕರ್ಮಗಳನ್ನು ಫಲಗಳನ್ನು ಬಿಡುವುದರ ಮೂಲಕ ಜ್ಞಾನಿಯಾದವನಿಗೆ, ಧ್ಯಾನನಿಷ್ಠಾದ ಜ್ಞಾನಿಗೆ ತಕ್ಷಣದಲ್ಲಿ ಶಾಂತಿ ಅನ್ನೋದು ಆಗ್ಬಿಡತ್ತೆ. ಸರ್ವಕರ್ಮ ತ್ಯಾಗ ಸಾಮಾನ್ಯಂ ಅಜ್ಞ ಕರ್ಮ ಫಲತ್ಯಾಗಸ್ಯ ಅಸ್ತೀತಿ ತತ್ಸಾಮಾನ್ಯಾತ್ ಸರ್ವಕರ್ಮ ಫಲತ್ಯಾಗ ಸ್ತುತಿರಿಯಂ ಪ್ರರೋಚನಾರ್ಥ. ಅಜ್ಞನಿಗೆ ಸರ್ವಕಾಮತ್ಯಾಗ ಇದೆ. ಸರ್ವಕಾಮತ್ಯಾಗ ಸಾಮಾನ್ಯಂ ಅಜ್ಞ ಕರ್ಮ ಫಲತ್ಯಾಗಸ್ಯ. ಅವನ್ ಮಾಡೋ ವಿದುಷ ಮಾಡೋ ಸರ್ವಕಾಮ ತ್ಯಾಗಕ್ಕೆ ಈ ಅಜ್ಞ ಮಾಡೋ ಕರ್ಮಫಲ ತ್ಯಾಗದ ಸಾಮ್ಯತೆ ಇದೆ ಅಲ್ಲ. ಅಜ್ಞ ಕರ್ಮ ಫಲತ್ಯಾಗಸ್ಯ ಅವನಿಗೂ ಎಲ್ಲಾ ಕಾಮವು ಬಿಟ್ಟಿರ್ತಾನೆ, ಇವನು ಎಲ್ಲಾ ಕಾಮ ಬಿಟ್ಟಿದ್ದಾನೆ ಎಂದ. ತತ್ವಜ್ಞಾನಿಯು ಸರ್ವಕಾಮವನ್ನು ಬಿಟ್ಟಿದ್ದಾನೆ, ಅಜ್ಞನಾದವನು ಎಲ್ಲಾ ಕಾಮವನ್ನು ಬಿಟ್ಟಿದ್ದಾನೆ. ಅಜ್ಞ ಕರ್ಮ ಇಟ್ಕೊಂಡ, ಅವನಿಗೆ ಡೂಯರ್ಶಿಪ್ ಹೋಗಿಲ್ಲ, ಕರ್ತೃತ್ವ ಬುದ್ಧಿ ಹೋಗಿಲ್ಲ, ಕರ್ಮ ಮಾಡ್ತಿದ್ದಾನೆ. ಆದ್ರೆ ಬೈಕೆ ಇಟ್ಕೊಂಡಿಲ್ಲ. ಬೈಕೆ ಇಟ್ಕೊಂಡಿಲ್ಲ ಅಂದ್ರೆ ಜ್ಞಾನಿಯು ಇವನು ಈಕ್ವಲ್ಲು. ಜ್ಞಾನಿಗೂ ಏನು ಬೈಕೆ ಇಲ್ಲ. ಯಾಕೆ? ಅವನಿಗೆ ಅಜ್ಞಾನವೇ ಇಲ್ಲ. ಇವನಿಗೆ ಯಾಕೆ ಬೈಕೆ ಇಲ್ಲ? ಇವನು ಫಲವನ್ನೆಲ್ಲ ಕರ್ಮವನ್ನೆಲ್ಲ ಈಶ್ವರನಿಗೆ ಒಪ್ಪಿಸ್ಬಿಟ್ಟಿದ್ದಾನೆ. ಮಾಡುವ ಕರ್ಮವನ್ನೆಲ್ಲ ಈಶ್ವರನಿಗೆ ಒಪ್ಪಿಸಿದ ಮೇಲೆ ಇನ್ನು ಫಲ ಕೇಳೋ ರೈಟ್ ಇಲ್ಲ ಅವನಿಗೆ. ಯಾವಾಗ ಕರ್ಮವನ್ನೇ ಒಪ್ಪಿಸ್ಬಿಟ್ಯೋ ಫಲ ಕೇಳೋಕೆ ಅಧಿಕಾರ ಇಲ್ಲಿದೆ. ಈ ಕರ್ಮ ನಿಂದು ಒಪ್ಪಿಸ್ಬಿಟ್ಟ ಮೇಲೆ ಇನ್ನು ಅದರ ಫಲ ಕೊಡೋದು ಕೇಳ ಬರಲ್ಲಪ್ಪ. ಮಾಡುವ ಕರ್ಮವನ್ನ ಶ್ರೀಕೃಷ್ಣಾರ್ಪಣ ವಸ್ತು ಒಪ್ಪಿಸಿದ ಮೇಲೆ ಆ ಕರ್ಮ ಮಾಡಿದಕ್ಕೆ ನಂಗೆ ದುಡ್ಡು ಕೊಡು, ಮಕ್ಕಳು ಕೊಡು, ಅಧಿಕಾರ ಕೊಡು ಕೇಳಕ್ ಬರಲ್ಲ. ಹಾಗಾಗಿ ಅಜ್ಞನ ಕರ್ಮಫಲ ತ್ಯಾಗಕ್ಕೆ ಸರ್ವಕಾಮತ್ಯಾಗ ಅನ್ನೋ ಸಾಮಾನ್ಯತೆ ಇದೆ. ಇವನು ಮಾಡುವ ಕಾಮತ್ಯಾಗ ಇದೆ. ಜ್ಞಾನಿಯಲ್ಲಿರುವ ಸರ್ವಕಾಮತ್ಯಾಗ ಏನಿದೆ, ಜ್ಞಾನಿಯ ಸರ್ವಕಾಮತ್ಯಾಗವು ಅಜ್ಞನ ಕರ್ಮಫಲ ತ್ಯಾಗದಲ್ಲಿ ಹೊಂದ್ಕೊಂಡಿದೆ, ಸೇರ್ಕೊಂಡಿದೆ. ಅಜ್ಞನು ಎಲ್ಲಾ ಕರ್ಮವನ್ನು ಮಾಡ್ತಾನೆ, ಅದೇ ಫಲಾಪೇಕ್ಷೆ ಪಡಲ್ಲ. ಫಲಾಪೇಕ್ಷೆ ಪಡದೆ ಕಾಮ. ಜ್ಞಾನಿಯು ಯಾವ ಫಲವನ್ನು ಅಪೇಕ್ಷೆ ಪಡಲ್ಲ, ಕಾಮ ಪಡ್ಕೊಳ್ಳಲ್ಲ. ಯಾಕಂದ್ರೆ ಅಜ್ಞಾನ ಹೋಗಿದೆ. ಆ ಹೋಲಿಕೆಯಿಂದ ಸಾಮಾನ್ಯತೆ ಇದೆ. ಆದ್ದರಿಂದ ಆ ಒಂದು ಸಾಮಾನ್ಯತೆಯಿಂದ ಸರ್ವಕರ್ಮ ಫಲತ್ಯಾಗದ ಸ್ತುತಿ ಇದು. ಯಾವುದೋ ಧ್ಯಾನ ಕರ್ಮಫಲ ತ್ಯಾಗ ಅನ್ನೋದು ಏನಿದೆ, ಅದು ಸರ್ವಕರ್ಮ ಫಲತ್ಯಾಗದ ಸ್ತುತಿಯನ್ನು ಮಾಡ್ತಾ ಇದ್ದಾನೆ, ರುಚಿ ಉಂಟಾಗಲಿ ಅಂತ. ನೋಡಿ, ಇಲ್ಲೇ ಗೊತ್ತಾಗುತ್ತೆ. ಕರ್ಮಫಲ ತ್ಯಾಗದ ಸ್ತುತಿ ಅಂತ ಹೇಳಿದ್ರಿಂದ ಅವನಿಗೆ ಸಹಜವಾಗಿ ಬಂದ್ಬಿಟ್ಟಿದೆ, ಇವನು ಅದನ್ನ ಮಾಡ್ಬೇಕು. ಹಾ, ನೀವು ಬಂದಿರೋ ಧ್ಯಾನಿಷ್ಠ ನಿಂತೀರಾ, ಧ್ಯಾನಿಷ್ಠ ಆದ್ಕೊಳ್ಳೆ ಕರ್ಮ ತ್ಯಾಗ ಇವ್ನಿಗೆ ಆಗ್ಬಿಟ್ಟಿದೆ ಅಂತ ಅಂತೀನಿ ನಾನು.
ಧ್ಯಾನ ಕೂತ್ಕೊಂಡೋದು ವಿಷಯ ನೀನು ಹೇಳ್ತಿರೋದು ಅದು ಇವನಿಗೆ ಹೇಳ್ತಿರೋದು. ಅಜ್ಞನಿಗೆ ನೀ ಕರ್ಮ ಮಾಡು, ಫಲ ತ್ಯಾಗ ಮಾಡು, ಅವನಿಗೆ ಅಭ್ಯಾಸ ಮಾಡ್ತೀಯ, ಜ್ಞಾನ ಬರುತ್ತೆ, ಧ್ಯಾನ ಮಾಡ್ತೀಯ ಅಂತ. ಧ್ಯಾನ ಆದ್ಮೇಲೆ ಆಗೋದು ಹೇಳ್ತಾ ಇದ್ದಲ್ಲ, ಧ್ಯಾನ ಫಲ ಹೇಳ್ತಾ ಇಲ್ಲ. ಧ್ಯಾನದಿಂದ ಧ್ಯಾನದಿಂದ ಆಗೋದು ಹೊಗಳೋದೇನೋ, ಧ್ಯಾನದಿಂದ ಆಗತ್ತೆ, ಧ್ಯಾನಕ್ಕಿಂತ ಅಲ್ಲ. ಅದು ಪಂಚಮಿ, ಅದು ಅಲ್ಲಿ ಫಲ, ಅದು ಹೋಲ್ಕೆ ಅಲ್ಲಲ್ಲ, ಅಲ್ಲಿ ಧ್ಯಾನದಿಂದ ಸಾಧನ ಅಲ್ಲ ಧ್ಯಾನ. ಮತ್ತೆ ಅಲ್ಲ, ಧ್ಯಾನಕ್ಕಿಂತ ಹೆಚ್ಚಿನಂಗಿಲ್ಲ ಅಂದ್ರೆ ಧ್ಯಾನ ಅಂದ್ರೆ ಇದ್ರ ಪ್ರಕಾರ ವಸ್ತುತಂತ್ರ ಜ್ಞಾನವೇ, ಅದಕ್ಕಿಂತ ಇನ್ನು ಹೆಚ್ಚು ಬರಲ್ಲ. ಆ ಧ್ಯಾನಕ್ಕಿಂತ ಕರ್ಮಫಲ ತ್ಯಾಗನೇ ಹೆಚ್ಚು ಕಣ ಅಂತ ಯಾಕೆ ಹೇಳಿದ ಅಂದ್ರೆ ಇವನನ್ನ ಎನ್ಕರೇಜ್ ಮಾಡೋದಕ್ಕೆ. ಅರ್ಥ ಆಯ್ತು ನನಗೆ. ಧ್ಯಾನಕ್ಕಿಂತ ಕರ್ಮಫಲ ತ್ಯಾಗ ಅನ್ನೋದು ಯುಕ್ತಿ ಅನುಭವಕ್ಕೆ ಹೊಂದಲ್ಲ. ಅಲ್ಲ ನೋಡಿ ಸ್ವಾಮಿ, ಈಗ ಅಭ್ಯಾಸಕ್ಕಿಂತ ಹೆಚ್ಚಿನದು, ಧ್ಯಾನಕ್ಕಿಂತ ಇದು ಮೇಲಿದ್ದು, ಧ್ಯಾನಕ್ಕಿಂತಾನೇ ಬರೋದು. ಧ್ಯಾನಕ್ಕಿಂತ ಕರ್ಮಫಲ ತ್ಯಾಗವು ಅನ್ನೋದು ಧ್ಯಾನಕ್ಕಿಂತ ಇದೇ ಹೆಚ್ಚು ಕಣ ಅಂತ ಈಗ ಗೊತ್ತಾಗೋಯ್ತು ಭಗವಂತಂಗೆ. ಅದೆಲ್ಲ ಮಾಡಕ್ಕಾಗಲ್ಲ ಇವನಿಗೆ ಅಂತ ಇವನು ಬೇಜಾರ್ ಮಾಡ್ಕೋತಾನೆ. ಅದಕ್ಕಿಂತ ಇದೇ ಹೆಚ್ಚು ಕಣ ಅಂತ ಇವನ್ನ ಎನ್ಕರೇಜ್ ಮಾಡ್ಬೇಕಲ್ಲ. ಸುಳ್ಳು ಬಿಡುತ್ತೆ. ಇಂಗ್ಲಿಷ್ ಅಲ್ಲೂ ಹಂಗೆ ಇದೆ, ಶಬ್ದಾರ್ಥ ಹಾಗೆ ಬರುತ್ತೆ. ಅದನ್ನ ಗುರುಗಳು ಗೀತೋಪನ್ಯಾಸದಲ್ಲಿ ಅದೆರಡು ಫಲ ಅಂತ ತಗೊಂಡ್ಬಿಟ್ಟಿದ್ದಾರೆ. ಧ್ಯಾನದಿಂದ ಅಂತ, ಧ್ಯಾನಕ್ಕಿಂತ ಮಾಡಕ್ ಹೋಗ್ಲಿಲ್ಲ. ಧ್ಯಾನದಿಂದ ಕರ್ಮಫಲ ತ್ಯಾಗವು, ಕರ್ಮಫಲ ತ್ಯಾಗದ ಶಾಂತಿಯೂ ಆಗತ್ತೆ. ಧ್ಯಾನದಿಂದ ಆತ್ಮಜ್ಞಾನ ಏನು ಕರ್ಮಫಲ ತ್ಯಾಗ ಶಾಂತಿ ಮಾಡ್ಕೊಳ್ತಾರೆ. ಕರ್ಮಫಲ ತ್ಯಾಗ ನಿನ್ನಲ್ಲೂ ಇದೆಯಲ್ಲ, ನೀನ್ ಕರ್ಮಫಲ ತ್ಯಾಗ ಅದು ಅವನು ಎರಡು ಒಂದೇ ಕಣೋ, ಅಷ್ಟು ದೊಡ್ಡದು ಮಾಡು ಅಂತ ಹೇಳ್ತಾ ಇದ್ದಾನೆ. ನೀನ್ ಮಾಡ್ತಿರೋ ಕರ್ಮಫಲ ತ್ಯಾಗ ಇಂಟರ್ಪ್ರೇಟ್ ಮಾಡ್ಬೋದು ಏನೋ. ಇಲ್ಲಿ ಸಿಂಪಲ್ ಆಗಿ ಇಟ್ಕೊಂಡ್ರೆ ಇದಕ್ಕಿಂತ ಇದು ಹೆಚ್ಚು ಅಂತ ಇದ್ದಾನೆ. ಅದೇ ಧ್ಯಾನಕ್ಕಿಂತ ಕರ್ಮಫಲ ತ್ಯಾಗ ಹೆಚ್ಚು ಹೊಂದಲ್ಲ, ಲಿಟ್ರೇಚರ್ ಮೀನಿಂಗ್ ಹೊಂದಲ್ಲ. ಹಿಂದೆ ಹೇಳಿದ್ನಲ್ಲ ಇದರಲ್ಲಿ ಶುರುವಿನಲ್ಲಿ ಕರ್ಮ ಸಂನ್ಯಾಸ ಕರ್ಮಯೋಗ ವಿಶೇಷ ಅದೇ ಅರ್ಥನೇ. ಅಲ್ಲಿ ಸ್ಪಷ್ಟ ಬರದೇ ಬಿಟ್ಟು ಕರ್ಮ ಸನ್ಯಾಸಕ್ಕಿಂತ ಕರ್ಮಯೋಗ ಹೆಚ್ಚು ಅಂತ ಹೇಳ್ತಾ ಇರೋದು ಯಮ ನಿಯಮಾದಿಗಳಿಂದ ದುರುಷ್ಠಯವಾದದ್ದು ನಿನ್ಗೆ ಆಗೋಲ್ಲ ಅಂತ ಹೇಳಿದ್ದು. ಇದು ಧ್ಯಾನಕ್ಕಿಂತ ಕರ್ಮಯೋಗ ಹೆಚ್ಚು ಅನ್ನೋದನ್ನ ಇವನನ್ನು ಹೊಳಕೋಸ ಹೇಳ್ಬೇಕು ಅಂತ ಅನುಮಾನ ಮಾಡ್ಕೋಬೇಕೆ ಹೊರತು ಅದು ಅದಕ್ಕಿಂತ ಹೆಚ್ಚು, ಅದಕ್ಕಿಂತ ಇದು ಆಗತ್ತೆ, ಇವನಿಗೆ ಆಗೋ ಫಲ. ದೃಷ್ಟ ನೋಡಿ, ಬ್ರಾಹ್ಮಣರು ಸಾಮಾನ್ಯ ಅಲ್ಲ, ಸಮುದ್ರ ಕುಡ್ದವ್ರವ್ರು ಗೊತ್ತಾ? ಸಮುದ್ರ ಕುಡ್ದವನು ಯಾರು? ಅಗಸ್ತ್ಯ. ಯಾವನೋ ಒಬ್ಬ ಅಗಸ್ತ್ಯ ಸಮುದ್ರ ಕುಡ್ದಕ್ಕೆ, ನಾವು ಸಮುದ್ರ ಕುಡ್ದವರು ವಂಶದವರು ಗೊತ್ತಾ? ನಮ್ಗೆ ಯೋಗ್ಯತೆ ಏನ್ ಗೊತ್ತಾ ನಿಮ್ದು? ನಿಮ್ಗೆ ಗೊತ್ತಾ? ಹೇಳ್ತಾರೆ ಯಥಾ ಅಗಸ್ತ್ಯೇನ ಬ್ರಾಹ್ಮಣೇನ ಸಮುದ್ರ ಪ್ರೀತಃ ಇತಿ. ಅಗಸ್ತ್ಯೇನ ಬ್ರಾಹ್ಮಣೇನ ಸಮುದ್ರ ಪ್ರೀತಃ ಇತಿ. ಇದಾನೀಂಚನಾಪಿ ಬ್ರಾಹ್ಮಣಾಃ ಬ್ರಾಹ್ಮಣತ್ವ ಸಾಮಾನ್ಯಾತ್ ಸ್ತೂಯಂತೆ ಏವಂ ಕರ್ಮಫಲತ್ಯಾಗಾತ್ ಕರ್ಮಯೋಗಸ್ಯ ಶ್ರೇಯಸ್ಸಾಧನತ್ವಂ ಅಭಿಹಿತಂ. ಯಾವಾಗಲೂ ಪುಣ್ಯಾತ್ಮ ಮಹಾತ್ಮ ಅಗಸ್ತ್ಯರು ಸಮುದ್ರವನ್ನೇ ಕುಡಿದು ಬಿಟ್ರು. ಅವರು ಬ್ರಾಹ್ಮಣರು. ಈ ಬ್ರಾಹ್ಮಣರೆಲ್ಲ ಹೆಮ್ಮೆ ಬಂದ್ಬಿಟ್ರು, ಓ ನಮ್ಮವರು ಸಮುದ್ರವನ್ನೇ ಕುಡ್ದವರು ಅಂಥವ್ರು ಅಂತ. ಅಂಥ ಬ್ರಾಹ್ಮಣರು ನಾವು, ಸಮುದ್ರನ ಕುಡ್ದ ವಂಶದ ಬ್ರಾಹ್ಮಣರು ಕೊಡ್ರು ನಾವು ಅಂತ ಹೇಳಿ. ಹೇಗೆ ಅಗಸ್ತ್ಯನೆಂಬ ಬ್ರಾಹ್ಮಣನ ಸಮುದ್ರವು ಕುಡಿಯಲ್ಪಡ್ತು ಅಂತ ಹೇಳಿ ಈಗಿನ ಬ್ರಾಹ್ಮಣರು ಕೂಡ ತಮ್ಮನ್ನು ಹೊಗಳ್ಕೊಳ್ಳುವಾಗ ಸಮುದ್ರವನ್ನೇ ಕುಡಿದಂಥ ಜನಾಂಗ ನಾವು ಗೊತ್ತಾ? ಸಾಮಾನ್ಯ ನಾವು ಅಂದ್ರೆ ಸಮುದ್ರವನ್ನೇ ಕುಡಿದಂಥ ಜನಾಂಗದವರು ಅಂತ ಹೇಳಿ ಆ ಬ್ರಾಹ್ಮಣತ್ವ ಸಾಮಾನ್ಯದಿಂದ ಹೇಗೆ ಹೊಗಳ್ತಾರೋ, ಇದು ಕರ್ಮಫಲ ತ್ಯಾಗ ಸಾಮಾನ್ಯ. ಇವನಿಗಾಗುವ ಕರ್ಮಫಲ ತ್ಯಾಗವನ್ನ ನೀನು ಮಾಡುವ ಕರ್ಮಫಲ ತ್ಯಾಗದಿಂದ ಹೊಗಳ್ತಾ ಇದ್ದಾರೆ. ನೀನು ಕರ್ಮಫಲ ತ್ಯಾಗ ಮಾಡ್ತೀಯಲ್ಲ, ಇವನ ಕರ್ಮಫಲ ತ್ಯಾಗಕ್ಕೆ ನೀನು ಬರ್ತೀಯ. ಯಜ್ಞನಾದವನು ಕರ್ಮಫಲ ತ್ಯಾಗ ಮಾಡಿದ್ರೆ ತತ್ವಜ್ಞಾನಿಯ ಕರ್ಮಫಲ ತ್ಯಾಗ ಏನಿದೆ ಅದಕ್ಕೆ ನೀನು ಏರ್ತೀಯ. ಸರ್ವಕಾಮತ್ಯಾಗ ಕರ್ಮ ಕಾಮ ಅಜ್ಞಾನವೇ ಹೋಗ್ಬಿಡ್ತಲ್ಲ ಅವನಿಗೆ. ಜ್ಞಾನಿಗೆ ಅಜ್ಞಾನವೇ ಹೋಗ್ಬಿಡೋದ್ರಿಂದ ಕಾಮದ ಹಿಂದಿನ ಅಜ್ಞಾನವೂ ಹೋಯ್ತು, ಕಾಮದ ಮುಂದಿನ ಕರ್ಮವೂ ಹೋಯ್ತು. ಆ ಬ್ರಹ್ಮಾತ್ಮ ಸ್ವರೂಪದ ನೆಲೆ ನಿಂತುಬಿಟ್ಟ, ಕೃತಾರ್ಥನಾದ. ಆದರೆ ಅಂಥ ಕೃತಾರ್ಥತೆಯನ್ನ ನೀನು ಮಾಡುವ ಕರ್ಮಫಲ ತ್ಯಾಗದಿಂದಲೂ ಪಡ್ಕೋಬಹುದು ನೀನು. ಅದರಿಂದ ಅಲ್ಲಿಗೆ ಬರ್ತೀಯ ನೀನು ಅಂಥೇಳಿ ಕರ್ಮಫಲ ತ್ಯಾಗವನ್ನು ಹೊಗಳ್ತಾ ಇದ್ದಾನೆ. ಕರ್ಮತ್ಯಾಗದಿಂದ ಕರ್ಮಯೋಗವು ಶ್ರೇಯಸ್ಸಾಧನವಾಗಿದೆ ಎಂಬುದನ್ನು ಹೇಳಿದಂಗಾಯಿತು ಅಂತ. ಹೋಗಿದ್ರ ಭೇದಮಾಶ್ರಿತ್ಯ ವಿಶ್ವರೂಪೇ ಈಶ್ವರೇ ಚೇತ ಸಮಾಧಾನ ಲಕ್ಷಣ ಯೋಗ ಉಕ್ತಃ.
ಭಾಷಿಕ ಈಗ ಮುಂದಿನ ಅಕ್ಷೋಪಾಸನ ಇದಕ್ಕೆ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಮುಂದಿನ ಪ್ರಕರಣ ಅಕ್ಷೋಪಾಸನದ್ದೇ ಇದೆ. ಯಾವುದು ದ್ವೇಷ್ಟ ಸರ್ವಭೂತ ನಮ್ಗೆಲ್ಲ ಇದು ಅಕ್ಷೋಪಾಸಕರ ನಡವಳಿಕೆಯನ್ನೇ ಹೇಳ್ತಾ ಇದ್ದಾನೆ ಅಂತ ಹೇಳೋಕ್ಕೋಸ್ಕರ ಪೀಠಿಗೆ ಹಾಕ್ತಾ ಇದ್ದಾರೆ. ಇಲ್ಲಿ ಈ ಪ್ರಕರಣದಲ್ಲಿ ಆತ್ಮನಿಗೂ ಈಶ್ವರನಿಗೂ ಭೇದವನ್ನು ಒಪ್ಕೊಂಡು, ನಾನು ಅನ್ನೋ ಜೀವನಿಗೂ ಅದರ ತಿರುಳಾಗಿರ್ತಕ್ಕಂತಹ ಸಚ್ಚಿದಾನಂದ ಪರಬ್ರಹ್ಮಕ್ಕೂ ಭೇದವನ್ನು ಒಪ್ಕೊಂಡು ಆ ಸಚ್ಚಿದಾನಂದ ಪರಬ್ರಹ್ಮನೇ ವಿಶ್ವರೂಪನಾಗಿ ತೋರ್ತಾ ಇದ್ದಾನೆ, ವಿಶ್ವರೂಪನಾಗಿದ್ದಾನೆ ಅಂತ ವಿಶ್ವರೂಪನಾದ ಈಶ್ವರನಲ್ಲಿ ಚೇತ ಸಮಾಧಾನ, ಮನಸ್ಸಮಾಧಾನ ರೂಪವಾಗಿರ್ತಕ್ಕಂತಹ ಒಂದು ಯೋಗ, ಒಂದು ಅನುಷ್ಠಾನ, ಒಂದು ನಡವಳಿಕೆ ಅದನ್ನು ಹೇಳಿದ ಪರಮಾತ್ಮ. ಈ 12ನೇ ಅಧ್ಯಾಯದಲ್ಲಿ ಏನ್ ಮಾಡ್ದ? ಮಯ್ಯೇವ ಮನಾಧಸ್ವ ಮಯಿ ಬುದ್ಧಿ ನಿವೇಶಯ ಅಥ ಊರ್ಧನ್ ಸಂಶಯ ಅಂತ ಹೇಳಿ ಮನಾಧಸ್ವ ಬುದ್ಧಿ ನಿವೇಶಯ ಅಂತ ಹೇಳಿ ಈ 12ನೇ ಅಧ್ಯಾಯದಲ್ಲಿ ವಿಶ್ವೋಪಾಸನೆ ಮಾಡೋದು ವಿಧಿವಾಕ್ಯ ಅಂತ ತಗೊಂಡ್ಬಿಟ್ಟ. ಅದೇ ವಿಧಿವಾಕ್ಯ. ವಿಶ್ವೋಪಾಸನೆ ಮಾಡಬೇಕು ಅನ್ನೋದಕ್ಕೆ ವಿಧಿವಾಕ್ಯ ಯಾವುದೋ? ಮಯ್ಯೇವ ಮನಾಧಸ್ವ ಮಯಿ ಬುದ್ಧಿ ನಿವೇಶಯ ಅನ್ನೋದೇ ವಿಧಿವಾಕ್ಯ. ಅದೇ ವಿಶ್ವರೂಪಧರನಾದಂತಹ ಈಶ್ವರನಲ್ಲಿ ಮನಸ್ಸನ್ನು ಸಮಾಧಾನ ಮಾಡಿಕೊಳ್ಳೋದು ಅನ್ನೋ ಪ್ರಕಾರದಾದ ಒಂದು ಯೋಗ ಅಂದ್ರೆ ಇದು ಅನುಷ್ಠಾನ ಅಂತ ಅರ್ಥ, ಆ ನಡವಳಿಕೆ ಅದನ್ನು ಹೇಳಿದ ಪರಮಾತ್ಮ. ಈಶ್ವರಾರ್ಥಂ ಕರ್ಮಾನುಷ್ಠಾನಾದಿಚ, ಈಶ್ವರಾರ್ಥಂ ಕರ್ಮಾನುಷ್ಠಾನಾದಿಚ, ಈಶ್ವರನಿಗೋಸ್ಕರ ಕರ್ಮಾನುಷ್ಠಾನ ಮಾಡೋದು ಅನ್ನೋದನ್ನು ಕೂಡ ಹೇಳ್ದ. ಎಲ್ಲಿ? ಅಸೈದಪ್ಯಶಕ್ತೋ ಸರ್ವಕರ್ಮ ಫಲತ್ಯಾಗಂ ತತಃ ಕುರ್ಯತಾತ್ಮವ ಅಂತ ಹೇಳಿ ಇದೂ ಮಾಡೋಕ್ಕಾಗದೆ ಹೋದ್ರೆ ಈಶ್ವರ ಪ್ರೀತ್ಯರ್ಥವಾಗಿ ಕರ್ಮಾನುಷ್ಠಾನವನ್ನಾದರೂ ಮಾಡು ಅಂತ ಹೇಳಿ 3ನೇ ಅಧ್ಯಾಯದ ಅಷ್ಟು ವಿಚಾರವನ್ನು ಸಂಕ್ಷಿಪ್ತ ಒಂದೇ ಶ್ಲೋಕದಲ್ಲಿ ಹೇಳ್ಬಿಟ್ಟ. 3ನೇ ಅಧ್ಯಾಯದಲ್ಲಿ ಕರ್ಮಯೋಗ ಹೇಳಿದ್ನಲ್ಲ, ಆ 3ನೇ ಅಧ್ಯಾಯ ಹೇಳಿದ ಕರ್ಮಯೋಗವನ್ನ ಒಂದೇ ಲೈನಲ್ಲಿ ಹೇಳ್ಬಿಟ್ಟ. ಅದು ಆಗಿದೆ ಸರ್ವಕರ್ಮ ಫಲತ್ಯಾಗಂ ತತಃ ಕುರ್ಯತಾತ್ಮವಾನ್ ಅಂತ ಹೇಳಿ ಮಾಡುವಂತಹ ಎಲ್ಲಾ ಕರ್ಮಗಳ ಫಲತ್ಯಾಗವನ್ನಾದ್ರೂ ಮಾಡ್ಕೊಂಡು ಮಾಡ್ತಾ ಹೋಗು. ಕಾಲಾನುಕಾಲಕ್ಕೆ ನಿಂಗೆ ಚಿತ್ತಶುದ್ಧಿ ಆಗೋದ್ರ ಮೂಲಕ ಸ್ಟೆಪ್ ಬೈ ಸ್ಟೆಪ್ ಆಗಿ ಏರ್ಕೊಂಡ್ ಬರ್ತೀಯಾ, ಮತ್ಕರ್ಮನಾಗ್ತೀಯಾ, ಆಮೇಲೆ ಅಭ್ಯಾಸ ಯೋಗ ಬರ್ತೀಯಾ, ಆಮೇಲೆ ಜ್ಞಾನ ಪಡ್ಕೊಳ್ತೀಯಾ, ಆಮೇಲೆ ಧ್ಯಾನ ಪಡ್ಕೊಳ್ತೀಯಾ, ಆಮೇಲೆ ಶಾಂತಿ ಆಗತ್ತೆ ನಿನಗೆ. ಹೀಗೆ ಈಶ್ವರನಿಗೋಸ್ಕರ ಕರ್ಮಾನುಷ್ಠಾನ ಕರ್ಮಫಲ ಸಾರಿ ಗುರುಗಳೇ, ಫಸ್ಟ್ ಕರ್ಮಫಲ ತ್ಯಾಗ, ಆಮೇಲೆ ಈಶ್ವರಾರ್ಪಣ ಬುದ್ಧಿ. ಅದೇ ಕರ್ಮಯೋಗ. ಅಲ್ಲ, ಕರ್ಮಫಲ ಮಾಡೋದು ಈಸಿ, ಕರ್ಮ ಮಾಡೋದು ಕಷ್ಟ ಅಲ್ವಾ? ಬಂದಿರೋದು ಇಲ್ಲವೇ ಅಲ್ವಾ? ಕರ್ಮಫಲ ತ್ಯಾಗ ಮಾಡ್ಬೇಕಾದ್ರೆ ಈಶ್ವರನ ಗುರಿ ಇಟ್ಕೊಂಡ್ರೆ ಕರ್ಮಫಲ ತ್ಯಾಗ ಮಾಡಕ್ಕಾಗೋದು. ಫಲ ತ್ಯಾಗ ಮಾಡೋದು ಮತ್ತೆ ಕರ್ಮ ತ್ಯಾಗ ಮಾಡೋದು ಡಿಫ್ರೆನ್ಸ್ ಇದೆ ಅಲ್ವಾ? ಸೊ ಕರ್ಮ ಪೂರ್ತಿ ತ್ಯಾಗ ಮಾಡೋದಕ್ಕೆ ಮತ್ತೆ ಕರ್ಮ ತ್ಯಾಗ ಮಾಡೋದು ಸನ್ಯಾಸಿಗಳು, ಇವನು ಕರ್ಮ ತ್ಯಾಗ ಮಾಡಲ್ಲ. ಇವನು ಕರ್ಮ ಮಾಡ್ತಾನೆ, ಫಲತ್ಯಾಗ ಮಾತ್ರ ಮಾಡ್ತಾನೆ. ಕರ್ಮಯೋಗ. ಕರ್ಮಯೋಗ ಅಂದ್ರೆ ಕರ್ಮನುವೇ ದೇವ್ರಿಗೆ ಅಂತ ಇಟ್ಟು ಮಾಡೋದು. ಕರ್ಮ ಯೋಗ ಅಂದ್ರೆ ಕರ್ಮನುವೇ ದೇವ್ರಿಗೆ ಅಂತ ಮಾಡೋದು, ಕರೆಕ್ಟ್ ಅಲ್ವಾ? ಕರ್ಮ ಮಾಡುತ್ತಾ ಕರ್ಮ ಮಾಡುತ್ತಾ ಫಲತ್ಯಾಗವನ್ನು ಮಾಡ್ತಾನೆ. ಕರ್ಮವನ್ನು ಅವನ ಆಜ್ಞೆಯಂತೆ ನಾನು ನಡ್ತಾ ಇದ್ದೀನಿ, ಭೃತ್ಯನಂತೆ ಸೇವಕರಂತೆ ಮಾಡ್ತಾ ಇದ್ದೀನಿ ಅಂತ ಹೇಳಿ ಮಾಡ್ತಾ ಹೋಗ್ತಾನೆ. ಅವಂದೇ ಕರ್ಮ, ಅವನ್ ಕಾಮ್ಯ ಕರ್ಮ. ಹೌದು, ಕಾಮ್ಯ ಕರ್ಮನ ನಿತ್ಯ ಕರ್ಮ. ಕಾಮ್ಯಕರ್ಮ ಮಾಡಕ್ ಬರಲ್ಲ, ಕಾಮ್ಯಕರ್ಮ ಮಾಡಕ್ ಬರಲ್ಲ ಅವನು. ಸಾಧನೆ ಕಾಮ್ಯಕರ್ಮ ಯಾವ ಸ್ಟೆಪ್ಪು ಇಲ್ಲ, ಕಾಮ್ಯಕರ್ಮ ಸ್ಟೆಪ್ ಇಲ್ಲ. ಕಾಮ್ಯಕರ್ಮದ ಕಾಮವೇ ಫಲ. ಗೊತ್ತಾಯ್ತು. ಸೊ ದಟ್ ಓಕೆ. ನಿತ್ಯ ಕರ್ಮ ಅಂತ ಏನ್ ಹೇಳಿ, ಸಂಧ್ಯಾ ವಂದನೆ, ದೇವ್ರ ಪೂಜೆ, ಬಗ್ಗೆ ಕಾರ್ಯ, ಇದು ಮನೆ ಮಾಡೋದು ಗೃಹಕೃತ್ಯ ನಿತ್ಯ ಕೆಲಸ ಮಾಡ್ಬೋದು. ನೀವು ಹೆಂಗಸಿಗೆ ಏನ್ ನಿತ್ಯ ಮನಸ್ಸು ಮಾಡಿದ್ರೆ ಅದನ್ನು ಈಶ್ವರ ಬುದ್ಧಿನ ಮಾಡ್ಬೋದು. ಸಂಘ ಬುದ್ಧಿ ಸಮತ್ವ ಬುದ್ಧಿ ಇದೆಯಲ್ಲ, ಸಂಘ ಅಂದ್ರೆ ದನಕನಕ ಇದಕ್ಕೆಲ್ಲ ಸಂಘ ಅಂದ್ರೆ ಅಟ್ಯಾಚ್ಮೆಂಟ್, ಮಾಡೋ ಕ್ರಿಯೆಯಲ್ಲಿ ಅಟ್ಯಾಚ್ಮೆಂಟ್. ಸಮತ್ವ ಬುದ್ಧಿಯಿಂದ ಯಾವಾಗ ನಿಮ್ಗೆ ರಾಗದ್ವೇಷ ಬರುತ್ತೋ, ಹರ್ಷ ವಿಷಾದ ಬರುತ್ತೋ, ಶೋಕಮೋಹ ಬರುತ್ತೋ, ಅವಾಗ ಮನಸ್ಸು ಮೇಂಟೈನ್ ಮಾಡೋದು ಸಮತ್ವ ಬುದ್ಧಿ. ಅದು ಯಾವಾಗ ಸಮತ್ವ ಬುದ್ಧಿ ಒಂದು ಮಾಡ್ಬೇಕಾಗಿಲ್ಲ. ಕರ್ಮ ಮಾಡುವಾಗ ಅಂಟ್ಕೊಳ್ದೇ ಇರೋದು. ಇವಾಗ ಒಂದು ಮಂಟಪಕ್ಕೆ ಡೆಕೋರೇಷನ್ ಮಾಡಿರ್ತೀವಿ, ಅಲಂಕಾರ ಮಾಡಿರ್ತೀರ, ಹೂವಲ್ಲಿ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದೀನಿ ನೀವು ಅಂದ್ಕೊಂಡು ನೋಡ್ತಾ ಇರ್ತೀರ. ನೀವು ಸ್ವಲ್ಪ ಅದಕ್ಕೆ ಹೋಗಿ ಇನ್ಯಾರೋ ಬಂದ್ಬಿಟ್ಟು ಒಂದು ಹೂ ತೆಗೆದ್ಬಿಟ್ಟು ಈ ಕೈ ಇಟ್ಟು ಇನ್ನು ಯಾವುದೋ ಒಂದು ಕೈ ಇಟ್ಬಿಡ್ತಾರೆ. ನೀವು ಬಂದ್ಕೂಳೆ ಯಾರೋ ಅದನ್ನು ಚೇಂಜ್ ಮಾಡಿದ್ದೋ, ಎಷ್ಟು ಚೆನ್ನಾಗಿತ್ತು ಹಾಗೆ ನೀವು ಅಂದ್ಕೊಂಡ್ರೆ ನಿಮ್ಗೆ ಸಂಘ ಇದೆ ಅಂತ ಅರ್ಥ. ಇದು ಚೆನ್ನಾಗಿ ಕಾಣುತ್ತೆ, ಓಕೆ ಅಂತ ನೀವು ಅದಕ್ಕೆ ಅಕ್ಸೆಪ್ಟ್ ಮಾಡ್ಕೊಂಡ್ರೆ ನಿಮ್ಗೆ ಅದು ಸಂಘ ಇಲ್ಲ ಅಂತ ಅರ್ಥ. ನಿಮ್ಗೆ ಅದು ಸಂಘ ಇದ್ರೆ ಅದನ್ನು ಚೇಂಜ್ ಮಾಡಿದ್ರೆ ನೀವು ಸಹಿಸ್ಕೊಳ್ಳಲ್ಲ. ನೀವು ನೆಲ ಒರೆಸ್ತೀರಪ್ಪ, ತುಂಬ ನೆಲ ಗುಡಿಸಿ ಒರೆಸಿ ಮಾಡ್ತೀರಾ, ಆಮೇಲೆ ಯಾರೋ ಬಂದು ಓಡಾಡ್ಬಿಟ್ರೆ ಮತ್ತೆ ಹೆಜ್ಜೆ ಗುರುತೆಲ್ಲ ಬೀಳುತ್ತೆ. ನಿಮ್ಗೆ ಬೇಜಾರಾಯ್ತು ಇದಾಯ್ತು ಅಂದ್ರೆ ಸಂಘ ಇದೆ ಅಂತ ಅರ್ಥ. ಬೇಜಾರಾಗದೆ ಹೋದ್ರೆ ಮತ್ತೆ ಗುಡಿಸಿದಾಯ್ತು ಒರೆಸಿದ್ರೆ ಆಯ್ತು ಅಂತ ಅಂದ್ಕೊಂಡ್ರೆ ಸಂಘ ಇಲ್ಲ ಅಂತ ಅರ್ಥ. ಮಾಡುವ ಕ್ರಿಯೆಯಲ್ಲಿ, ಅದರ ಕ್ರಿಯಾ ಫಲದಲ್ಲಿ, ಕ್ರಿಯಾಫಲ ಅಂದ್ರೆ ಎಫೆಕ್ಟ್, ಕ್ರಿಯೆ ಎಫೆಕ್ಟ್ ಅಲ್ಲಿ
ನಿಮಗೆ ಏನು ಪರಿಣಾಮ ಆಗದೆ ಹೋದ್ರೆ ಸಂಘವಿಲ್ಲ. ಸಮತ್ವ ಅಂದ್ರೆ ನೀವು ಆಗಾಗ ಬರುತ್ತೆ ಅದು. ಯಾರೋ ನಿಮ್ಮನ್ನು ಬೈದಾಗ, ಪೂಜೆ ಕೊಟ್ಟಾಗ, ಮರ್ಯಾದೆ ಕೊಟ್ಟಾಗ, ತಿರಸ್ಕಾರ ಮಾಡಿದಾಗ ಆಗ ಮನಸ್ಸನ್ನು ಮೇಂಟೈನ್ ಮಾಡ್ಕೊಳ್ಳಿ. ಆ ಸಮತ್ವ ಬುದ್ಧಿ. ಶೀತ ಆದಾಗ, ಉಷ್ಣ ಆದಾಗ, ಹರ್ಷ ವಿಷಾದ, ಆ ಟೈಮಲ್ಲೆಲ್ಲ ಮನಸ್ಸಿನ ಏರ್ಪೇರನ್ನು ಕಳ್ಕೋಬಾರ್ದು. ಅದು ಸಮತ್ವ ಬುದ್ಧಿ. ಸಮತ್ವಂ ಯೋಗ ಉಚ್ಯತೆ. ಸಮತ್ವ ಅಂದು ಫಲಸಿದ್ಧಿ ಆಗಲಿ ಸಿದ್ಧಿ ಆಗಲಿ ಇರಲಿ ಅಲ್ಲೂ ಸಮತ್ವ ಉಂಟು. ಕರ್ಮಯೋಗ ಮಾಡಿಸಿರ್ತೀಯ, ಇನ್ನೂ ಚಿಕ್ಕ ಈಜಾಗಲಿಲ್ಲ ಅಂದ್ರೆ ಟೆನ್ಷನ್ ಮಾಡ್ಕೋಬಾರ್ದು. ಕರ್ಮಯೋಗ ಮಾಡ್ಕೋ. ವರ್ಸ್ 6 ಅಲ್ಲಿ ಏತು ಸರ್ವಾಣಿ ಕರ್ಮಾಣಿ ಅದ್ರಲ್ಲಿ ಏನಂತ ಅದು ಬರೀ ಕರ್ಮ ಅಂದ್ರೆ ಇದು ನೀವ್ ಹೇಳೋ ಹಂಗೆ ನಿತ್ಯ ಕರ್ಮ. ಹೌದು, ಮೈ ಸನ್ಯಾಸ ಮತ್ಪರ ನಿತ್ಯ ಕರ್ಮವನ್ನೇ. ಎಲ್ಲಾ ಕರ್ಮಗಳು ನಿಮ್ಗೆ ಕಷ್ಟ ಆದ್ರೆ ಫಲವನ್ನ ಬಿಟ್ಬಿಡು ಅಂತ ಹೇಳ್ತಾರದು ದೇವ್ರು. ಕರೆಕ್ಟ್ ಅಲ್ವಾ? ಹೌದು. ನೀವು ಬೇಕಾದ್ರೆ ಏತು ಸರ್ವಾಣಿ ಕರ್ಮಾಣಿ ಜಾಗಕ್ಕೆ ನಿಮ್ಮ ಗೃಹ ಕೃತ್ಯವನ್ನು ತಗೋಬಹುದು. ನೀವು ಅಡಿಗೆ ಮಾಡೋದು, ಪಾತ್ರೆ ತೊಳೆಯೋದು, ಗೊನೆ ಗುಡಿಸೋದು, ಬಟ್ಟೆ ಒಗೆಯೋದು, ನಿಮ್ಗೆ ಏನ್ ಕೆಲಸ ಅದೆಲ್ಲವನ್ನು ಈಶ್ವರ ಪ್ರಬುದ್ಧಿನ ಮಾಡ್ಕೊಂಡು ಹೋಗ್ಬೋದು. ಸೊ ನಿಜ ಕರ್ಮಯೋಗ ಅಂದ್ರೆ 6ನೇ ಶ್ಲೋಕದಲ್ಲಿ ಬರೋದು. ಹೌದು. ಏತು ಸರ್ವಾಣಿ ಕರ್ಮಾಣಿ ಮೈ ಸನ್ಯಾಸ ಮತ್ಪರ ಹರಣ್ಯ ಯೋಗಿ ಮಾನಸ ದೇಶಾಮಹಂ ಸಮುದ್ರತ. ಹೌದು, ಶಾಸ್ತ್ರೋಕ್ತ ಕರ್ಮವನ್ನೇ ಫಸ್ಟ್ ಹೇಳೋದು. ಲೌಕಿಕ ಕರ್ಮವನ್ನು ಸೇರಿಸ್ಕೋಬಹುದು, ಸಂಬಂಧ ಪಟ್ಕೋಬಹುದು, ಏನ್ ತಪ್ಪಿದೆ ಅಂದ್ರೆ. ಅತೀತದಪ್ಯಶಕ್ತೋಸಿ ಇತಿ ಅಜ್ಞಾನ ಕಾರ್ಯ ಸೂಚನಾತ್. ಅತೀತದಪ್ಯಶಕ್ತೋಸಿ ಇತಿ ಅಜ್ಞಾನ ಕಾರ್ಯ ಸೂಚನಾತ್. ಅಭೇದದರ್ಶಿನಃ ಅಕ್ಷರೋಪಾಸಕಸ್ಯ ಕರ್ಮಯೋಗಃ ಉಪಪದ್ಯತೆ ಇತಿ ದರ್ಶಯತಿ. ಅಭೇದದರ್ಶಿನಃ ಅಕ್ಷರೋಪಾಸಕಸ್ಯ ಕರ್ಮಯೋಗಃ ಉಪಪದ್ಯತೆ ಇತಿ ದರ್ಶಯತಿ. ಇದು ಧ್ಯಾನವನ್ನು ಮಾಡಕ್ ಹೋಗದೆ ಹೋದ್ರೆ ಜ್ಞಾನವನ್ನಾನು ಮಾಡ್ಕೋ, ಜ್ಞಾನವನ್ನು ಮಾಡ್ಕೊಕ್ ಹೋಗದೆ ಅಭ್ಯಾಸ ಮಾಡು. ಅದೇ ಇಲ್ಲಿ ವಿಶ್ವೋಪಾಸನೆ ಮಾಡಕ್ಕಾಗದೆ ಹೋದ್ರೆ ಅಭ್ಯಾಸ ಮಾಡ್ತಾ ಇರು. ಅಭ್ಯಾಸ ಮಾಡಕ್ಕಾಗದೆ ಹೋದ್ರೆ ಕರ್ಮಯೋಗ ಮಾಡು. ಕರ್ಮಯೋಗ ಮತ್ಕರ್ಮ ಪರಮ ಅದು ಅದು ಕರ್ಮಯೋಗವನ್ನು ಮಾಡು. ಮತ್ಕರ್ಮಕ್ಕೂ ಕರ್ಮಯೋಗ ಸೂರ್ಯ ವ್ಯತ್ಯಾಸ ಮಾಡಿದ್ದಾರೆ. 4 ಅಂಶವನ್ನು ಬಿಡೋದು ಮತ್ಕರ್ಮ ಪರಮ, ಫಲತ್ಯಾಗ ಮಾಡೋದು ಕರ್ಮಯೋಗ. ಇಲ್ಲಿ ಎರಡನ್ನೂ ಒಟ್ಟುಗೂಡಿಸ್ಕೊಂಡೇ ಹೇಳ್ತೀರಾ? ಇಲ್ಲಿ ಎರಡನ್ನೂ ಒಂಥರ ಒಟ್ಟುಗೂಡಿಸ್ಕೊಂಡ್ಬಿಟ್ಟಿದ್ದಾರೆ. ಫಲತ್ಯಾಗನು ಕರ್ಮಯೋಗನು ಸೇರಿಸ್ಕೊಂಡು ಒಂದ್ ಮಾಡಿದ್ದಾರೆ. ಹೌದು, ಫಲತ್ಯಾಗನು ಕರ್ಮಯೋಗ ಆಗ್ಬೇಕು. ಸರ್ವ ಕರ್ಮಾಣಿ ಅದೇನೋ ಇದೆಯಲ್ಲ ಅದು ಕರ್ಮಯೋಗ ಅಲ್ಲ. ಮತ್ಕರ್ಮ ಪರಮೋಭವ ಒಂದು, ಅದಾಗದೆ ಹೋದ್ರೆ ಕರ್ಮಫಲ ತ್ಯಾಗ ಒಂದು, 2 ಮಾಡಿದ್ದಾರೆ. ಮತ್ಕರ್ಮ ಪರಮ ಅನ್ನುವಾಗ ಆ ಕರ್ಮಯೋಗದ 4 ಅಂಶವನ್ನು ಸೇರಿಸ್ಕೊಂಡು ಪರಮಾತ್ಮ ಮುಗಿಸೋದು. ಫಲತ್ಯಾಗದಲ್ಲಿ ಬರೀ ಫಲ ಮಾತ್ರ ಬೇಡ ಅಂತ ಅಂದ್ಕೊಂಡು ಮಾಡೋದು ಫಲತ್ಯಾಗ. ಅದೇ ಅದು ಇಲ್ಲಿ ಹೇಳುವಾಗ ಮಾತ್ರ ಆ ಮತ್ಕರ್ಮತ್ವ ಫಲತ್ಯಾಗ 2 ಒಂದು ಮಾಡಿಕೊಂಡು ಇದನ್ನ ಲೋ ಲೆವೆಲ್ ಇಟ್ಕೊಂಡಿದ್ದಾರೆ, ಫಸ್ಟ್ ಲೆವೆಲ್. ಆದ್ರೆ ಇಲ್ಲೂ ಇದು ಕಾಮ್ಯ ಕರ್ಮ ಅಂತ ತಗೊಳ್ಳೇಬಾರ್ದು ಅಂತೀರಾ? ಕಾಮ್ಯಕರ್ಮ ಅಲ್ಲ, ಕಾಮ್ಯಕರ್ಮ ಫಲತ್ಯಾಗ ಅಂದ್ರೆ ರೆಗ್ಯುಲರ್ ಗೃಹಸ್ಥರಿಗೆ ಕಾಮ್ಯ ಕರ್ಮ ಇದ್ದೇ ಇರುತ್ತೆ ಅಲ್ವಾ? ಫಲತ್ಯಾಗ ಅಂದ್ರೆ ನಮ್ಮ ನಿತ್ಯ ಕರ್ಮಕ್ಕೆ ಒಂದು ಫಲ ಇರುತ್ತಲ್ಲ, ನಿತ್ಯ ಕರ್ಮಕ್ಕೆ ಏನೋ ಬೇರೆ ಸ್ವರ್ಗ ಫಲಾದಿಗಳು ಇರುತ್ತೆ, ಅದನ್ನ ಬಯಸಬೇಡ ಅಂತ. ಕಾಮ್ಯಕರ್ಮದ ಸ್ವರೂಪವೇ ಫಲ ಸ್ವರೂಪ ಆದ್ರಿಂದ ಅದ್ರ ಫಲತ್ಯಾಗ ಮಾಡುವ ಹೊಂದಲ್ಲ. ಇವಾಗ ಗ್ರಾಮ ಕಾಮೋ ಯಜೇತ, ಪಶುಕಾಮೋ ಯಜೇತ, ಪುತ್ರಕಾಮೋ ಯಜೇತ ಇದೆಯಲ್ಲ, ಅದನ್ನ ಕರ್ಮಯೋಗ ಮಾಡಕ್ ಬರಲ್ಲ. ಅದನ್ನ ಹೆಂಗ್ ಕರ್ಮಯೋಗ ಮಾಡಿ ಪುತ್ರಕಾಮನ ಅರ್ಥ ಮಾಡ್ಕೊತಾರೆ. ಅದ್ರ ಫಲವನ್ನ ನೀನ್ ಮಾಡೋದ್ ಮಾಡ್ಕೋ, ಡ್ಯೂಟಿ ಮಾಡು, ಆದ್ರೆ ಫಲ ಏನ್ ಬರುತ್ತೋ ಅದು ಆಕ್ಸೆಪ್ಟ್ ಮಾಡು ಅಂತ. ಅದು ಡ್ಯೂಟಿ ಅಲ್ವಲ್ಲ. ಪುತ್ರಕಾಮನಾದ ಮಾಡುವಂತ ಕರ್ಮ ಡ್ಯೂಟಿಯೇ ಅಲ್ಲ ನಿಂದು. ಡ್ಯೂಟಿ ಆಗಿದ್ದನ್ನ ಮಾತ್ರ ಕರ್ಮ ಫಲ ಅಪೇಕ್ಷೆ ಪಡಬಾರ್ದೆ ಹೊರತು ಕಾಮ್ಯಕರ್ಮವನ್ನು ಫಲಾಪೇಕ್ಷೆ ಪಡಬೇಡ. ನಾನು ಒಪ್ಪಿಲ್ಲ. ಕಾಮ್ಯಕರ್ಮ ಕಾಮಾತ್ಮತ ನ ಪ್ರಶಸ್ತ ನಿಂದೆ ಮಾಡಿದ್ದಾರೆ. ಕಾಮ್ಯಕರ್ಮ ಮಾಡಬೇಡಿ ಅಂತ ಹೇಳಿದ್ದಾರೆ. ಕಾಮ್ಯಕರ್ಮ ಮಾಡಬಾರ್ದು. ಮಾಡುವ ನಿತ್ಯ ಕರ್ಮಕ್ಕೆ ಮಾತ್ರ ಫಲಾಪೇಕ್ಷೆ ಇಲ್ಲದೆ ಮಾಡಬೇಕು. ಇದು ಮಾಡೋಕ್ಕಾಗದೆ ಹೋದೆ ಅಂತ ಹೇಳಿ ಆಗದೆ ಇದ್ದದ್ದು ಅಜ್ಞಾನದ ಕಾರ್ಯ. ಅದು ಇದಾಗಲ್ಲ, ಇದು ಆಗಲ್ಲ, ಇದು ಆಗಲ್ಲ ಅಂದ್ರೆ ಅಜ್ಞಾನ ಇದ್ದವನಿಗೆ ಆ ಸ್ಟೆಪ್ಗಳನ್ನು ಕೊಡೋದು. ಅಜ್ಞಾನದ ಕಾರ್ಯ ಅಂದ್ರೆ ಎಫೆಕ್ಟು. ಅದನ್ನು ಶೋಷಣೆ ಮಾಡ್ತಾ ಇರೋದ್ರಿಂದ ಯಾರು ಅಭೇದದರ್ಶಿಗಳೋ ಅಂದ್ರೆ ಅಖಂಡ ಪರಬ್ರಹ್ಮವೇ ನನ್ನ ಸ್ವರೂಪ, ಬ್ರಹ್ಮಕ್ಕಿಂತ ಬೇರೆ ಜಗತ್ತು ಇಲ್ಲವೇ ಇಲ್ಲ, ಇದೆಲ್ಲವೂ ಏಕಮೇವಾದ್ವಿತೀಯಂ ಬ್ರಹ್ಮ ಅಂತ ಕಂಡುಕೊಂಡವರು ಅಭೇದದರ್ಶಿಗಳು. ಅಂಥ ಅಕ್ಷರೋಪಾಸಕರಿಗೆ ಕರ್ಮಯೋಗ ಹೊಂದೋದಿಲ್ಲ ಎಂಬುದನ್ನ ಪರಮಾತ್ಮ ತೋರಿಸ್ತಾ ಇದ್ದಾನೆ. ಅವರು ಕರ್ಮಯೋಗ ಹೊಂದಲ್ಲ. ಕರ್ತೃತ್ವ ಬುದ್ಧಿ ಅಲ್ವಲ್ಲ, ಹೆಂಗ್ ಕರ್ಮಯೋಗ ಹೊಂದತ್ತೆ? ಅರ್ಪಣೆ ಮಾಡೋಕೆ ಬೇರೆ ಇರಬೇಕು. ಈಶ್ವರ ಬೇರೆ, ನಾನು ಬೇರೆ ಅಂತ ಆದ್ರೆ ಅರ್ಪಣೆ ಮಾಡ್ಬೋದು. ನಾನೇ ಈಶ್ವರ ಅನ್ಕೊಂಡು ಅವ್ರು ಅರ್ಪಣೆ ಅಂತ ಮಾಡ್ತಾರೆ. ಅವ್ರಿಗೆ ಅರ್ಪಣೆ ಮಾಡೋಕೆ ಹೊಂದಿದ್ಮೇಲೆ ಕರ್ಮಯೋಗ ಹೊಂದಲ್ಲ.
ತಥಾ ತಥಾ ಕರ್ಮಯೋಗಿನಃ तथा कर्मयोगिनः ಅಕ್ಷರೋಪಾಸನ ಅನುಪಪತ್ತಿಂ ದರ್ಶಯತಿ ಭಗವಾನ್. अक्षरोपासनानुभवत्तिं दर्शयति ಹಾಗೆ भगवान् ಕರ್ಮಯೋಗಿ ಆದವನಿಗೆ ಕರ್ಮಯೋಗಿನ ಷಷ್ಠಿಯ ವಚನ ಕರ್ಮಯೋಗಿ ಆದಂತಹ ಗೃಹಸ್ಥನಿಗೆ ಅಕ್ಷರೋಪಾಸನೆಯೂ ಕೂಡ ಹೊಂದಲ್ಲ. ಅಂದ್ರೆ ಧ್ಯಾನ, ತತ್ವ ಚಿಂತನೆ, ನಿರಂತರ ತತ್ವ ಚಿಂತನೆ ಅಥವಾ ತತ್ವಜ್ಞಾನ ಅದು ಹೊಂದೋದಿಲ್ಲ. ಯಾಕಂದ್ರೆ ಕರ್ಮಯೋಗಿ ಕರ್ತೃತ್ವ ಬುದ್ಧಿಯುಳ್ಳವನು, ಅವನು ವಿಚಾರ ವಿವೇಕ ಕಮ್ಮಿ ಮಟ್ಟದವನು, ಅವನಿಗೆ ಹೆಂಗೆ ಅಕ್ಷರೋಪಾಸನೆ ಹೊಂದುತ್ತೆ? ಅಕ್ಷರೋಪಾಸನೆ ತತ್ವಜ್ಞಾನ, ಕರ್ಮಯೋಗಿಗೆ ತತ್ವಜ್ಞಾನ ಅನ್ನೋದು ಹೊಂದೋದಿಲ್ಲ ಎಂಬುದನ್ನು ಭಗವಂತ ತೋರಿಸ್ತಾನೆ. ಹಾಗೆಯೇ ತೇ ಪ್ರಾಪ್ನುವಂತಿ ಮಾಮೇವ ಇತಿ ते प्राप्नुवन्ति मामेव इति ಅಕ್ಷರೋಪಾಸಕಾನಾಂ अक्षरोपासकानां ಕೈವಲ್ಯ ಪ್ರಾಪ್ತೌ ಸ್ವಾತಂತ್ರ್ಯ ಮುಕ್ತ कैवल्यप्राप्तौ स्वातन्त्र्यं ಇತರೇಷಾಂ ಪಾರತಂತ್ರ್ಯಂ ಈಶ್ವರಾಧೀನತಾಂ ದರ್ಶಿತವಾನ್ इतरेषां पारतन्त्र्यम् ईश्वराधीनतां ತೇಷಾಮಹಂ ಸಮುದ್ಧರ್ತಾ ಇತಿ. तेषामहं समुद्धर्ता इति ಯಾಕೋ ತೇ ಪ್ರಾಪ್ನುವಂತಿ ಮಾಮೇವ ಅಂತ ಹೇಳಿ ಅವರು ಅಕ್ಷರೋಪಾಸಕರು ಕೂಡ ನನ್ನನ್ನೇ ಸೇರ್ಕೊಳ್ತಾರೆ ಅಂತ ಹೇಳ್ತಾ, ಆ ಅಕ್ಷರೋಪಾಸಕರು ಅಂದ್ರೆ ಜ್ಞಾನಿಗಳು. ಜ್ಞಾನಿಗಳಿಗೆ ವಿಷಯದಲ್ಲಿ ಅವರು ಸ್ವತಂತ್ರರವರು, ಅವರು ಯಾರನ್ನು ಅವಲಂಬಿಸ್ಕೊಳ್ಳಲ್ಲ. ನಚಿಕೇತ, ಇವನು ಭೃಗು, ಶ್ವೇತಕೇತು ಅವರೆಲ್ಲ ವಿಚಾರ ಮಾಡ್ತಾ ತತ್ವಜ್ಞಾನ ಮಾಡ್ಕೊಂಡ್ಬಿಡ್ತಾರೆ. ಅವ್ರಿಗೆ ಮತ್ತೆ ಉಪಾಸನೆ ಎಲ್ಲ ಬೇಡ ಅವರಿಗೆ. ಅವರು ವಿಶ್ವೋಪಾಸನೆಯೋ ವೈಶ್ವಾನರೋಪಾಸನೆಯೋ ಪ್ರಾಣೋಪಾಸನೆಯೋ ಪುರಾಣ ಯಾವುದೋ ಉಪಾಸನೆ ಮಾಡ್ಕೊಂಡು ಹೋಗಲ್ಲ ಅವರು. ಅವ್ರ ಬುದ್ಧಿಮಟ್ಟ ಅಷ್ಟು ಮೇಲ್ಮಟ್ಟವಾಗಿರುತ್ತೆ. ಹಾಗೆ ನೇರವಾಗಿ ಅವ್ರ ಸತ್ವ ವಿಚಾರ ಮಾಡ್ತಾ ಅವರು ಸಮ್ಯಕ್ ದರ್ಶನ ಪಡ್ಕೊಳ್ಳೋದ್ರಿಂದ ಆ ಸಮ್ಯಕ್ ದರ್ಶನ ಆದ್ಮೇಲೆ ಮೋಕ್ಷ ಪ್ರಾಪ್ತಿಗೆ ಅವರಿಗೆ ಸ್ವಾತಂತ್ರ್ಯವಿದೆ. ಅಂದ್ರೆ ಅವರೇ ತಗೊಂಡ್ಬಿಡ್ತಾರೆ ಮೋಕ್ಷವನ್ನ. ಹಾಗಾಗಿ ಅವರಿಗೆ ಸ್ವಾತಂತ್ರ್ಯವನ್ನು ಹೇಳ್ಬಿಟ್ಟು ಇತರೆ ಶಾಮನ ಬೇರೆ ಭಕ್ತರಿದಾರಲ್ಲ, ಬೇರೆ ಭಕ್ತರು ಅಂದ್ರೆ ಅನ್ಯ ದೇವತೋಪಾಸಕರು, ಅವರು ವಿಶ್ವೋಪಾಸಕರು, ಅವರೆಲ್ಲರಿಗೂ ಪಾರತಂತ್ರ್ಯ. ಅವರಿಗೆಲ್ಲ ಈಶ್ವರ ಬಂದು ಅನುಗ್ರಹ ಮಾಡಬೇಕು. ಅವನು ತೇಷಾಂ ಅಹಂ ಸಮುದ್ಧರ್ತ ಅಂದ, ಅವರನ್ನು ನಾನು ಬಂದು ಎತ್ತುವನಾಗಿದ್ದೇನೆ ಅಂತ ಹೇಳ್ತಾ ಅವರಿಗೆ ಈಶ್ವರಾಧೀನವಾಗಿ ಮೋಕ್ಷ ಪ್ರಾಪ್ತಿ ಆಗುತ್ತೆ ಅಂದ್ರೆ ಮೋಕ್ಷ ಪ್ರಾಪ್ತಿಗೆ ಬೇಕಾದ ಆತ್ಮಜ್ಞಾನವಾಗತ್ತೆ ಎಂಬುದನ್ನು ಹೇಳಿದ್ದಾನೆ. ಮೋಕ್ಷ ಪ್ರಾಪ್ತಿ ಅನ್ನೋದು ಕೊಡೋದಲ್ವಲ್ಲ, ಆತ್ಮಜ್ಞಾನದವರೆಗೆ ವ್ಯವಹಾರ. ಆತ್ಮಜ್ಞಾನವಾದ್ಮೇಲೆ ನೀವು ವ್ಯವಹಾರ ಇಲ್ಲ, ಅದು ವ್ಯವಹಾರ ಅತೀತ. यदि ईश्वरस्य आत्मभूताः ते मताः यदि ईश्वरस्य आत्मभूताः ते मताः अभेददर्शित्वात् अभेददर्शित्वात् अक्षररूपा एव ते इति अक्षररूपा एव ते इति समुद्धरण कर्मवचनं समुद्धरणकर्मवचनं तान् प्रति अपेशलं स्यात्. तान् प्रति अपेशलं स्यात्. ಅಪೇಶಲ ಅಂದ್ರೆ ವ್ಯರ್ಥ ಅಂತ. ಪೇಶಲ ನುಣುಪು ಚೆನ್ನಾಗಿದೆ, ಬ್ಯೂಟಿ ಇಂದ. ಒಂದು ವೇಳೆ ಆ ಅಕ್ಷರೋಪಾಸಕರು ಈಶ್ವರನ ಸ್ವರೂಪವೇ ಆಗಿದ್ದಾರೆ ಅಂತ ಅನ್ನೋದಾದರೆ, ಅಕ್ಷರೋಪಾಸಕರು ಜ್ಞಾನಿಗಳು ಈಶ್ವರ ಸ್ವರೂಪವೇ ಅಂತ ಅಭಿಪ್ರಾಯವಾದರೆ, ಅವರು ಅಭೇದವನ್ನು ಕಂಡುಕೊಂಡವರಾಗಿರೋದ್ರಿಂದ ಅವರು ಅಕ್ಷರ ಸ್ವರೂಪದವರೇ ಅಂತಾಗಿ ಅವರನ್ನು ನಾನು ಎತ್ತೀನಿ ಅನ್ನುವಂತಹ ಮಾತಿದೆಯಲ್ಲ, ಅದು ಅವರ ವಿಷಯಕ್ಕೆ ಹೊಂದಲ್ಲ. ಅಕ್ಷರೋಪಾಸಕರ ವಿಷಯಕ್ಕೆ ಆ ಜ್ಞಾನಿಗಳನ್ನ ನಾನು ಬಂದು ಅವರನ್ನು ಎತ್ತೀನಿ ಅನ್ನುವಂಥ ಮಾತು ಅವ್ರ ವಿಷಯಕ್ಕೆ ಹೊಂದಲ್ಲ. ವಿಶ್ವೋಪಾಸಕರಿಗೆ ಹೊಂದತ್ತೆ. ವಿಶ್ವೋಪಾಸಕರು ಸಾಧಕರು ನಾನು ಎತ್ತೀನಿ ಹೊಂದತ್ತೆ. ಜ್ಞಾನಿಗಳು ನೀನಂತ ಎತ್ತಬೇಕು, ಜ್ಞಾನಿಯು ನೀನು ಬೇರೆಯೇ ಅಲ್ಲ. ಹಾಗಾದ್ರಿಂದ ಆ ಜ್ಞಾನಿಗಳ ವಿಷಯಕ್ಕೆ ಸಮುದ್ಧರಣ ಕರ್ಮವಚನ, ಎತ್ತೋದು ಅನ್ನುವ ಕ್ರಿಯೆಗೆ ಕರ್ಮವಾಗಿ ವಿಷಯವಾಗಿ ಅವರನ್ನು ಹೇಳೋದಿದೆಯಲ್ಲ, ಅದು ವ್ಯರ್ಥವಾಗತ್ತೆ, ದಂಡ ಆಗತ್ತೆ, ಅದು ಒಂದು ಅಲ್ಲ. ಯಸ್ಮಾಚ್ಚ ಅರ್ಜುನಸ್ಯ ಅತ್ಯಂತಮೇವ ಹಿತೈಷಿ ಭಗವಾನ್ यस्माच्च अर्जुनस्य अत्यन्तमेव हितैषी भगवान् ತಸ್ಯ तस्य ಸಮ್ಯಕ್ ದರ್ಶನಾನನ್ವಿತಂ सम्यग्दर्शनानान्वितं ಅನನ್ವಿತ ಕರ್ಮಯೋಗಂ ಭೇದದೃಷ್ಟಿಮಂತಮೇವ ಉಪದಿಶತಿ. भेददृष्टिमन्तमेव उपदिशति. ಸಮ್ಯಕ್ ದರ್ಶನ ಅನಾಗಂಧಿತಂ ಅಂತ ಪಾಠವಂತೆ. ಸಮ್ಯಕ್ ದರ್ಶನ ಅನ್ವಿತ ಅಂತಿದ್ದು ಹೊಂದತ್ತಪ್ಪ. ಪರಂಪರೆ ಸಮ್ಯಕ್ ದರ್ಶನ ಕೂಡ್ಕೊಂಡದ್ದು ಅಂತ ಅರ್ಥ ಆಗುತ್ತೆ. ಅರ್ಜುನನಿಗೆ ಅತ್ಯಂತವಾದ ಹಿತೈಷಿ ಆದವನು ಪರಮಾತ್ಮ. ಆ ಪರಮಾತ್ಮ ಅರ್ಜುನ ಉದ್ಧಾರ ಮಾಡೋಕ್ಕೆ ಬಂದಾನು ಅನ್ನೋಷ್ಟರ ಮಟ್ಟಿಗೆ ಆತ್ಮೀಯತೆ ತೋರಿಸ್ತಾ ಇದ್ದಾನೆ. ಭಕ್ತೋಸಿ ಪ್ರಿಯೋಸಿ ಸಖಾಸಿ ಅಂತೇಳಿ ಈ ರೀತಿಯಾಗಿ ಅತ್ಯಂತವಾಗಿ ಅರ್ಜುನನಿಗೆ ಹಿತೈಷಿಯಾದ ಭಗವಂತನು ಸಮ್ಯಕ್ ದರ್ಶನವನ್ನೇ ಸೇರಿಕೊಳ್ಳದೇ ಇರುವ ಕರ್ಮಯೋಗವು ಅದು ಭೇದ ದೃಷ್ಟಿಯುಳ್ಳವರಿಗೇ ಹೇಳಿದ್ದಾಗಿರ್ತಕ್ಕಂಥದ್ದನ್ನೇ ಉಪದೇಶ ಮಾಡ್ತಾ ಇದ್ದಾನೆ ಅಂತ. ಅಲ್ಲ, ಸಮ್ಯಕ್ ದರ್ಶನದಿಂದ ಕೂಡಿಕೊಂಡದ್ದಾದ ಸಮ್ಯಕ್ ಕರ್ಮಯೋಗ ಮಾಡ್ಬೋದಾಯ್ತಲ್ವಾ?
ಪರಂಪರೆಯಿಂದ ಸಮ್ಯಕ್ ದರ್ಶನ ಕೂಡ್ಕೊಂಡಿರೋದು ಮಾಡ್ಬೋದಾಯ್ತು. ಸಮ್ಯಕ್ ದರ್ಶನದಲ್ಲಿ ಸೇರಿಕೊಳ್ಳದೇ ಇರುವ ಅಂದ್ರೆ ಸ್ವರೂಪದಿಂದ ಸೇರಿಕೊಳ್ಳಿಲ್ಲ ಅಂತ ಅರ್ಥ. ಕರ್ಮಯೋಗದ ಸ್ವರೂಪಕ್ಕೂ ಸಮ್ಯಕ್ ದರ್ಶನಕ್ಕೂ ಸ್ವರೂಪದಿಂದ ಸಂಬಂಧ ಆಗಲ್ಲ. ಅಂದ್ರೆ ಕರ್ಮಯೋಗ ಸ್ವರೂಪದಲ್ಲಿ ಕರ್ತೃತ್ವಾದಿ ಇರುತ್ತೆ, ಡ್ಯುಯಾಲಿಟಿ ಎಲ್ಲ ಇರುತ್ತೆ. ಸಮ್ಯಕ್ ದರ್ಶನದಲ್ಲಿ ಕರ್ತೃತ್ವ ಇರಲ್ಲ, ಡ್ಯುಯಾಲಿಟಿ ಇರಲ್ಲ, ಅವನಿಗೆ ಇದಿರಲ್ಲ, ಪ್ರಪಂಚವೇ ಇರಲ್ಲ. ಹಾಗಾಗಿ ಸಮ್ಯಕ್ ದರ್ಶನದಲ್ಲಿ ಕೂಡಿಕೊಳ್ಳದ ಕರ್ಮಯೋಗವು ಭೇದ ದೃಷ್ಟಿಯುಳ್ಳವನನ್ನ ಕುರಿತೇ ಹೇಳಬೇಕಾದದ್ದನ್ನ ಪರಮಾತ್ಮ ಅವನು ಉಪದೇಶ ಮಾಡ್ತಾ ಇದ್ದಾನೆ ಅರ್ಜುನಿಗೆ. ಯಾರು ಭೇದ ದೃಷ್ಟಿ ಉಳ್ಳವರೋ, ಯಾರಿಗೆ ಸಮ್ಯಕ್ ದರ್ಶನದ ಯೋಗ್ಯತೆ ಇಲ್ಲವೋ ಅಂಥ ಅರ್ಜುನಿಗೆ ಅತ್ಯಂತ ಹಿತೈಷಿಯಾದ ಪರಮಾತ್ಮ ಕರ್ಮಯೋಗನ ಉಪದೇಶ ಮಾಡ್ತಾ ಇದ್ದಾನೆ. ಆತ್ಮಾನಂ ಈಶ್ವರಂ ಪ್ರಮಾಣತೋ ಬುದ್ಧ್ವಾ ಆತ್ಮಾನಂ ಈಶ್ವರಂ ಕಶ್ಚಿತ್ ಗುಣಭಾವಂ ಜಿಗಮಿಷತಿ ಕಶ್ಚಿತ್. ಗುಣಭಾವಂ ಜಿಗಮಿಷತಿ ಕಶ್ಚಿತ್. ಯುಕ್ತಿ ತೋರಿಸ್ತಾ ಇದ್ದಾರೆ. ಯಾರೇ ಆಗಲಿ ಪ್ರಪಂಚದಲ್ಲಿ ತನ್ನನ್ನ ಶಾಸ್ತ್ರ ಪ್ರಮಾಣದಿಂದ ಈಶ್ವರ ಅಂತ ಕಂಡ್ಕೊಂಡ್ಮೇಲೆ ಮತ್ತಿನ್ಯಾರಿಗೂ ನಾನು ಅಧೀನವಾಗಬೇಕು ಅಂತ ಇಷ್ಟಪಡೋದಿಲ್ಲಪ್ಪ. ಅಧೀನವಾಗಿ ಇದ್ಕೊಂಡಿರೋದಕ್ಕೆ ದೇವತೆಗಳು ಕೂಡ ದೇವಾಶ್ಚನ ಅಭೂತ ಈಶತೆ ಅಂತ ದೇವತೆಗಳು ಕೂಡ ಅವನು ತಲೆಮೆ ಕಾಡ್ಬಿಡ್ತಾನೆ. ವರ್ತಮಾನ ಶ್ರುತೇ ಮೂರ್ಧಿ ವೇದ ಕಿಂಕರ, ವೇದ ತಲೆ ಮೇಲೆ ಕಾಲಿಟ್ಬಿಡ್ತಾನೆ ತತ್ವಜ್ಞಾನಿ. ವೇದವನ್ನು ದಾಟ ಹೋಗ್ಬಿಡ್ತಾನೆ ಅಂಥ ಮಹಾನುಭಾವ. ಅವನು ಯಾರಿಗೂ ಅಪ್ಪ ನಂಗೇನಾದ್ರು ಕೊಡ್ರಪ್ಪ, ನಾನು ನಿಮ್ಮ ಅಧೀನವಾಗಿರ್ತೀನಿ, ನಿಮ್ ಸೇವೆ ಮಾಡ್ತೀನಿ ಅಂತ ತತ್ವಜ್ಞಾನಿ ಯಾರ ಹತ್ರ ಹೋಗಲ್ಲ. ಉಪಾಸಕರು ಹೋಗ್ತಾರೆ. ಉಪಾಸಕರಿಗೆ ಆ ದೇವತಾ ಅಧೀನತ್ವ ಇರುತ್ತೆ. ಹೇಳ್ತಾ ಇದ್ದಾರೆ ತನ್ನನ್ನ ಅಂದ್ರೆ ಆತ್ಮಾನಂದ್ರೆ ತಮ್ಮನ್ನ ಪ್ರಮಾಣತಃ ಶಾಸ್ತ್ರವಾಕ್ಯದಿಂದ ಈಶ್ವರಂ ಇತಿ ಬುದ್ಧಾನ್, ನಾನು ಈಶ್ವರನೇ ಆಗಿದ್ದೀನಿ ಕಂಡ್ಕೊಂಡು ಮತ್ತೆ ಯಾರೊಬ್ಬರ ಗುಣಭಾವ ಅಂದ್ರೆ ಅಧೀನ ಭಾವವನ್ನ ಯಾರು ಹೋಗೋದಕ್ಕೆ ಇಷ್ಟಪಡೋದಿಲ್ಲ. ತತ್ವಜ್ಞಾನ ಆದ್ಮೇಲೆ ನಾನು ನಿಮ್ ದಾಸ ಆಗ್ತೀನಿ, ನಾನು ನಿಮ್ಮ ಅಧೀನ ಆಗಿರ್ತೀನಿ ಯಾಕಂತಾರೆ. ತತ್ವಜ್ಞಾನಿಗೂ ಯಾರಿಗೂ ದಾಸರಲ್ಲ. ಕೇಳಿಮ್ಮ ಅಲ್ಲ ಇವರು ಅದು ಪಡ್ಕೊಳಕಾದ್ರೆ ದಾಸರಾಗೆ. ಸಾರಿ ಅದು ಉಪಾಸಕ. ಹಾ ಹೇಳಿಮ್ಮ. ಲಕ್ಷ್ಮಿ ಹೇಳಿ, ನೀವ್ ಹೇಳಿ, ನಾನು ಆಮೇಲೆ ಮಾತಾಡ್ತೀನಿ. ಲಕ್ಷ್ಮೀಮ್ಮ ಹೇಳಿ. ತತ್ವಜ್ಞಾನಿಗೆ ಅವನ್ ಬಿಟ್ಟು ಇನ್ನೊಬ್ರು ಇಲ್ದೇ ಇರುವಾಗ ಇನ್ನೊಬ್ರ ಹತ್ರ ದಾಸ ಆಗೋದು ಅನ್ನೋ ಪ್ರಶ್ನೆನೇ ಬರಲ್ಲ ಅಲ್ವಾ? ಅದನ್ನೇ ಹೇಳ್ತಿದ್ದಾರೆ. ಇನ್ನೊಬ್ಬರೆಂಬುದೇ ಇಲ್ಲವಾದ್ದರಿಂದ ಅವ್ರಿಗೆ ದ್ವೈತವೇ ಕಾಣುವುದಿಲ್ಲವಾದ್ದರಿಂದ ಮತ್ತೆ ಇನ್ನೊಬ್ಬರು ದಾಸವಾಗೋದಿಲ್ಲ ಅಂತ. ಅದು ಅಜ್ಞರು ಏನಂತಾರೆ, ತತ್ವಜ್ಞಾನಿ ಒಬ್ಬ ಮನುಷ್ಯ, ಅವನು ಕೂಡ ಅವ್ರು ಮನೆ ಕಟ್ಟಿಸ್ಕೋಬೇಕು, ಒಂದು ನೆಲೆ ಬೇಕು ಅಂತ ಹೇಳಿ ರಾಜ ಮಹಾರಾಜರು ಆಶ್ರಯಿಸ್ಕೋಬಹುದಲ್ಲ. ಯಾಜ್ಞವಲ್ಕ್ಯರು ಜನಕರನ್ನು ಆಶ್ರಯಿಸ್ಕೊಂಡ್ರು. ಹಾಗೆ ಇನ್ನೊಬ್ಬರು ಅವ್ರು ಆಶ್ರಯಿಸ್ಕೊಂಡಿರೋದು ವ್ಯವಹಾರ ಅಷ್ಟೇ. ಅವರಿಗೆ ನಿಜವಾಗಿ ಯಾವ ಜನಕರಿಂದ ಏನೂ ಆಗ್ಬೇಕಾಗಿಲ್ಲ, ದೇವತೆಗಳಿಂದ ಏನೂ ಆಗ್ಬೇಕಾಗಿಲ್ಲ. ಅದು ವ್ಯವಹಾರ ಅಂತ ತೋರಿದೆ ಅಷ್ಟೇ. ಅವ್ರು ಹೇಳ್ತಿರೋದು, ಅನುಪಮ ಹೇಳ್ತಿರೋದು ಕರ್ಮಯೋಗ ಮಾಡುವುದಕ್ಕೆ ಬೇಕು. ಅದು ಅದು ಮಂದ ಮಧ್ಯಮ ಅಲ್ಲಿಗೆ ಹೋಗ್ತಾರೆ ಅಂತ. ಹೌದು, ಅವ್ರು ದಾಸರಾದವರೇ. ಆದ್ರೆ ಕರ್ಮಯೋಗವನ್ನೇ ಮಾಡ್ಲೇಬೇಕು ಅಂತ ವಿಧಿ ಇಲ್ಲ. ಎಲ್ಲರೂ ಜನ್ಮಾಂತದಲ್ಲಿ ಕರ್ಮಯೋಗ ಮಾಡಿದವರು ಈಗ ಧ್ಯಾನ ಯೋಗದಲ್ಲಿ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇವಾಗ ಪರಮಹಂಸರು, ಇವರು ರಮಣ ಮಹರ್ಷಿಗಳು ಗೃಹಸ್ಥರೇ ಆಗಲಿಲ್ಲ, ಕರ್ಮಯೋಗ ಮಾಡಲೇ ಇಲ್ಲ, ನೇರವಾಗಿ ತತ್ವಜ್ಞಾನಕ್ಕೆ ಹೋಗ್ಬಿಟ್ರು. ಜನ್ಮಾಂತರಲ್ಲಿ ಮಾಡಿದ್ದಾರೆ ಅನ್ಕೋಬೇಕು ಅಷ್ಟೇ ಕರ್ಮಯೋಗವನ್ನ. ನೀವೇನಂತಾರ ಕರ್ಮಯೋಗ ಅಂದ್ರೆ ಗೃಹಸ್ಥರಾದವರೇ ಕರ್ಮಯೋಗ ಮಾಡ್ತಾರೆ ಅಂತಾರೆ. ಕರ್ಮ ಅಂದ್ರೆ ಅಗ್ನಿಹೋತ್ರಾದಿ ಕರ್ಮವನ್ನೇ ಕರ್ಮ ಅನ್ನೋದಮ್ಮ. ಕರ್ಮ ಶಬ್ದಕ್ಕೆ ಮುಖ್ಯ ಅರ್ಥದಲ್ಲಿ ಅಗ್ನಿಹೋತ್ರಾದಿ ಕರ್ಮವನ್ನೇ ಕರ್ಮ ಅನ್ನೋದವರು. ನಾನ್ ಹಂಗ್ ತಗೊಳಲ್ಲ. ನನಗೆ ಅರ್ಥ ಆಗಿರೋದು ಹೆಂಗೆ ಅಂದ್ರೆ, ಈ ಸನ್ಯಾಸಿಗಳು ಮುಂಚೆ ಕರ್ಮಯೋಗ ಮಾಡ್ಲೇಬೇಕು, ಅವ್ರಿಗೆ ತಕ್ಕಂತ ಬ್ರೈನ್ ಇದಾಗ್ಬಿಡುತ್ತಾ ಇಲ್ದ್ರೆ ಎಲ್ಲರಿಗೂ ಅಲ್ವಾ ಹಂಗೆ ಅರ್ಥ ತಗೋಬೇಕಲ್ವಾ? ನಂಗೆ ಗೊತ್ತಿಲ್ಲ, ಮೇ ಬಿ ಐ ಆಮ್ ರಾಂಗ್. ಅಲ್ಲ, ನೀವು ರಾಂಗ್ ಅಲ್ಲ, ನೀವು ಕರೆಕ್ಟ್, ನೀವು ಪರ್ಫೆಕ್ಟ್ಲಿ ಕರೆಕ್ಟ್, 100% ಕರೆಕ್ಟ್. ನೀವು ನಿಮ್ಗೆ ರಾಂಗ್ ಬರೋದೇ ಇಲ್ಲ. ಅಲ್ಲ, ಕರ್ಮಯೋಗ ಮಾಡಿರ್ತಾರೆ ಅನ್ನೋದು ಈಗಲೇ ಮಾಡಿರ್ಬೇಕು ಅಂತಿಲ್ಲ, ಜನ್ಮಾಂತರಲ್ಲಿ ಮಾಡಿರ್ಬೋದು, ಈಗಲೂ ಮಾಡಿದ್ದು ಹೋಗ್ಬೋದು. ಈಗೂ ಸನ್ಯಾಸಿ ಆಗೋಕ್ ಮುಂಚೆ ಕರ್ಮಯೋಗ ಮಾಡ್ತಾ ಮಾಡ್ತಾ ಚಿತ್ತಶುದ್ಧಿ ಹೊಂದಿ ಈ ಪ್ರಪಂಚದ ಹಣೆ ಬರ ತಿಳ್ಕೊಂಡು ಸನ್ಯಾಸ ಮಾಡಿ ತತ್ವ ವಿಚಾರ ಮಾಡ್ಬೋದು, ಹಾಗೂ ಮಾಡ್ಬೋದು. ಕರ್ಮಯೋಗ ಮೆಟ್ಲು ಅನ್ನೋದು ನಿಜ, ಸ್ಟೆಪ್ ಅಂತೂ ಖಂಡಿತ ನಿಜ. ಕರ್ಮಯೋಗವನ್ನು ಅಲಗಳೆಯಕ್ಕೆ ಆಗೋದೇ ಇಲ್ಲ. ಆದರೆ ಕಂಪಲ್ಸರಿ ಅಲ್ಲ, ಎಲ್ಲರೂ ಕರ್ಮಯೋಗವನ್ನೇ ಮಾಡಬೇಕು ಅಂತ ಏನಿಲ್ಲ. ಈಗ ಹಿಂಗ್ ಮಾಡಿರ್ತಾರೆ. ಒಟ್ಟು ಶಾಸ್ತ್ರ ಪ್ರಮಾಣದಿಂದ ತನ್ನನ್ನು ಈಶ್ವರ ಅಂತ ಕಂಡ್ಕೊಂಡವನು ಯಾವನೊಬ್ಬನು ಯಾರೊಬ್ಬರಿಗೂ ಅಧೀನವಾಗುವುದಕ್ಕೆ ಇಷ್ಟಪಡೋದಿಲ್ಲ ಅಲ್ವೇ ಅಂತ ಇದು. ಯಾಕಂದ್ರೆ ವಿರೋಧ, ದ್ವೈತ ವಿರುದ್ಧ ಇರೋದು, ಇನ್ನೊಬ್ಬರಿಗೆ ಅಧೀನವಾಗೋದು ಒಂದಕ್ಕೊಂದು ವಿರುದ್ಧಪ್ಪ. ತಸ್ಮಾತ್ ಅಕ್ಷರೋಪಾಸಕಾನಾಂ ಸಮ್ಯಕ್ ದರ್ಶನ ನಿಷ್ಠಾನಾಂ ಸನ್ಯಾಸಿನಾಂ ಚಕ್ತ ಸರ್ವೈಷಣಾನಾಂ ಅದ್ವೇಷ್ಟಾಧಭೂತಾನಾಂ ಇತ್ಯಾದಿ ಧರ್ಮಭೋಗಂ
ವೇಷ್ಟಾದರ್ಭಭೂತಾನಾಂ ಇತ್ಯಾದಿ ಧರ್ಮ ಭೋಗಂ ಸಾಕ್ಷಾತ್ ಅಮೃತತ್ವ ಕಾರಣ. ಅಂಡ್ರಿ ಮಾಡಿ, ಅಮೃತತ್ವ ಕಾರಣ. ಇದು ಕರ್ಮಯೋಗ ಪರಂಪರೆಯಿಂದ ಅಮೃತತ್ವ ಕಾರಣ, ಉಪಾಸನೆ ಅಂತರಂಗ ರೂಪದ ಅಮೃತತ್ವ ಕಾರಣ. ಇದು ಶ್ರವಣಮನನಾದಿಗಳಂತೆ ಅದ್ವೇಷ್ಟ ಸಾಕ್ಷಾತ್ ಅಮೃತತ್ವಕ್ಕೆ ಕಾರಣ. ಇದು ಹಾರಿ ಅಲ್ಲಿ ತೀರ್ಥಯಾತ್ರೆ, ದಾನ ಧರ್ಮ, ಪರೋಪಕಾರ ಅದು ಪರಂಪರೆಯಿಂದ ಅಮೃತತ್ವಕ್ಕೆ ಕಾರಣ. ಕರ್ಮಯೋಗ ಆರಾಧ ಅಮೃತತ್ವಕ್ಕೆ ಕಾರಣ. ಉಪಾಸನೆ ಭಕ್ತಿ ಅಂತರಂಗವಾಗಿ ಅಮೃತತ್ವಕ್ಕೆ ಕಾರಣ. ಈ ಶ್ರವಣಮನನಾದಿಗಳು ಸಾಕ್ಷಾತ್ ಅಮೃತತ್ವಕ್ಕೆ ಸಾಧನ. ಶ್ರವಣಮನ ಜೊತೆಲಿ ಇರಬೇಕಾಗಿರೋದು ಅದ್ವೇಷ್ಟಾದಿ ಗುಣಗಳು. ಶ್ರವಣಮನ ನಿಧ್ಯಾಸನ ಮಾಡ್ತಾನಲ್ಲ, ಆ ಕಾಲದಲ್ಲಿ ಇರಬೇಕಾಗಿರ್ತಕ್ಕದ್ದು ಅದ್ವೇಷ್ಟ ಸರ್ವಭೂತಾನ ಮೈತ್ರ. ಅದು ಸಾಕ್ಷಾತ್ ಅಮೃತತ್ವಕ್ಕೆ ಸಾಧನ ಅಂತ, ಸಾಕ್ಷಾತ್ ಸಾಧನ ಅಂತ ಇದ್ದಾರೆ. ಮುಂದಿನ 13ನೇ ಶ್ಲೋಕದಿಂದ 20ನೇ ಶ್ಲೋಕದವರೆಗೆ ಹೇಳ್ತಾ ಇರ್ತಕ್ಕಂತಹ ನಡವಳಿಕೆ ಇದೆಯಲ್ಲ, ಡೈರೆಕ್ಟ್ ಆತ್ಮಜ್ಞಾನಕ್ಕೆ ಸಾಧನ ಅದು ಅಂತ ಇದ್ದಾರೆ. ಅದು ಭಾರಿ ಜಾಸ್ತಿ. ಅಗ್ನಿಹೋತ್ರಾದಿಗಿಂತ 100 ಪಟ್ಟು ಜೋರದು. ಅಗ್ನಿಹೋತ್ರಾದಿ ಕರ್ಮ, ವೇದಾಧ್ಯಯನಾದಿ ಶಾಸ್ತ್ರಾದಿ ಕರ್ಮ ಇದೆಯಲ್ಲ, ಅದ್ವೇಷ್ಟೃತ್ವಾದಿ ನಡವಳಿಕೆ ಇದೆಯಲ್ಲ, ಬಹಳ ಮೇಲ್ಮಟ್ಟದ್ದು. ಅದು ಜಿತವಾಗೋದು ಕಷ್ಟ, ತುಂಬಾ ಪರೀಕ್ಷೆ ಆಗ್ಬಿಡುತ್ತೆ. ಅದ್ವೇಷ್ಟೃತ್ವಾದಿ ಗುಣ ತಗೊಳ್ಳೋದಿದೆಯಲ್ಲ, ಒಟ್ಟು 20 ಗುಣ ಹೇಳಿದಾನೆ. ಅದ್ವೇಷ್ಟ ಸರ್ವಭೂತಾನ ಮೈತ್ರ ಕರುಣೈವಚ ಜನ್ಮಮೋನಿರಹಂಕಾರ ಸಮ ದುಃಖ ಸುಖ ಕ್ಷಮಿ ಸಂತುಷ್ಟ ಸಂಯೋಗಿ ಯಥಾತ್ಮ ದೃಢ ನಿಶ್ಚಯ ಮಯ್ಯಪ್ಪಿತಮನೋ ಬುದ್ಧಿ ಯೋಮ ಭಕ್ತ ಸಮಯಪ್ಯ ಯಸ್ಮಾನ್ನೋ ದ್ವಿಜಯ ಲೋಕೋ ಲೋಕಾನ್ನೋ ದ್ವಿಜಯ ಹರುಷಾಮರುಷ ಭಯೋದ್ವೇಗ ಮುಕ್ತೋ ಯಸ್ಸಭೆ ಅನಪೇಕ್ಷ ಶುಚಿರ್ದಕ್ಷ ಉದಾಸೀನೋ ಗತವ್ಯತ ಸರ್ವಾರಂಭ ಪರಿತ್ಯಾಗಿ ಯೋ ನ ಹೃಷ್ಯತಿ ನ ದ್ವೇಷ್ಟಿ ನ ಶೋಚತಿ ನ ಕಾಂಗದಿ ಶುಭಾಶುಭ ಪರಿತ್ಯಾಗಿ ಶತ್ರುಮಿತ್ತೇ ಚ ತಥಾ ಮಾನಾಪಮಾನಯೋ ಶೀತೋಟೇಡು ಸಮಸ್ಸಂಗಯೋ ತುಲ್ಯನಿಂದ ಸ್ತುತಿರ್ಮೂನಿ ಸಂತುಷ್ಟೋ ಏನಕೇನ ಚಿತ್ ಅನಿಕೇತ ಸ್ಥಿತ ಭಕ್ತಿಮಾನ್. ಇಷ್ಟು ನಡವಳಿಕೆ ಇದ್ಬಿಟ್ರೆ ಅವನು ಜ್ಞಾನಿ. ಅವನು ಈ ನಡವಳಿಕೆ ಇದ್ಬಿಡ್ತಂದ್ರೆ ಅವನು ಕೃತಾರ್ಥ. ಅವನು ಕರ್ಮಯೋಗ ಎಲ್ಲ ಮಾಡೋದ್ರಿಂದಾನೇ ಅವು ಬರೋದು. ಅಯ್ಯೋ ಕರ್ಮ ಇಲ್ಲ ಅಂತೀರಾ? ಕರ್ಮಯೋಗ ಕಣ್ರಿ ಇವರಿಗೆ. ಹೌದು, ಕರ್ಮಯೋಗ ಮಾಡೋರಿಗೆ ಬರೋದು. ಕರ್ಮಯೋಗ ಮುಂಚೆ ಮಾಡಿರ್ಬೇಕು ಅಷ್ಟೇ. ಇದು ನೇರ ಈಗಲೇ ಮಾಡ್ಕೋಬಹುದು. ಈಗಲೇ ಈ ಕ್ವಾಲಿಟೀಸ್ ಹೆಂಗ್ ಬರುತ್ತೆ ಇಲ್ದೇ ಇದ್ರೆ ಅಂತ. ಈ ಗಂಗೋತ್ರಿ ಹೋಗಿ ಕೂತ್ಕೊಳ್ಳಿ, ಗಂಗೋತ್ರಿ ಹೋಗ್ಬಿಟ್ಟು ಆತ್ಮಚಿಂತೆ ಮಾಡ್ತಾ ಕೂತ್ಕೊಳ್ಳಿ, ತಾನಾಗೆ ಎಲ್ಲ ಬಂದ್ಬಿಡುತ್ತೆ. ಆಗ ಹೋಗ್ಬೇಕಾದ್ರೆ ಆ ಯೋಗ್ಯತೆ ಇರ್ಬೇಕು. ನೀವು ಗಂಗೋತ್ರಿ ಹೋಗ್ಬೇಕಾದ್ರೆ ಕರ್ಮಯೋಗ ಮಾಡಿದ್ರೆ ಹೋಗ್ತೀರಾ. ಇದ್ರೆ ಗಂಗೋತ್ರಿ ಮನೆ ಬಿಟ್ಟೆ ಹೋಗಲ್ಲ. ಮನೆ ಬಿಟ್ಟು ಹೊರಗೆ ಕಾಲಿಡ್ಬೇಕಾದ್ರೆ ಕರ್ಮಯೋಗ ಇರ್ಬೇಕು. ನಿಜಗ್ರಹ ತೂರ್ಣಂ ವಿನಿರ್ಗಮ್ಯತ. ಮತ್ತೆ ನಾಳೆ ಏನು ಅಂತ ಇನ್ಸೆಕ್ಯೂರಿಟಿ ಪ್ರಾಬ್ಲಮ್ ಭಾರಿ ಕಾಡುತ್ತೆ ಮನೆ ಬಿಟ್ಟು ಹೊರಗೆ ಹೋಗೋರಿಗೆ. ಸರ್ವಾರಂಭ ಪರಿತ್ಯಾಗಿ ಕರ್ಮಯೋಗ ಬಿಟ್ಟವನೇ. ಕರ್ಮಯೋಗ ಮುಂದಿನ ಸ್ಟೆಪ್ ಅದು. ಯಾರು ಬುಕ್ ಬರ್ದಿಲ್ಲ ಗೃಹಸ್ಥರಿಗೆ ಹೆಂಗೆ ಅಂತ ಜನಕ ಮಹಾರಾಜ ಎಲ್ಲ ಪಡ್ಕೊಂಡಿಲ್ವಾ? ಅವರೆಲ್ಲ ಮನೆಯಲ್ಲಿ ಇದ್ದೇ ಪಡ್ಕೊಂಡ್ರಲ್ಲ. ಏನೋ ಒಂದ್ ಮಾರ್ಗ ನಮಗೂ ಇದ್ದಿರುತ್ತೆ. ಅಲ್ಲ, ಗೃಹಸ್ಥರಿಗೆ ಆಗಲ್ಲ ಅಂತಂತಿಲ್ಲ. ಗೃಹಸ್ಥರಿಗೂ ಜನ್ಮಾಂತರದ ಪುಣ್ಯವಶಾತ್ ಇಲ್ಲಿಯ ವಿವೇಕ ವೈರಾಗ್ಯ ಬಂದು ತತ್ವಜ್ಞಾನ ಆಗತ್ತೆ. ಅದೇನು ಮನೆ ಬಿಟ್ಟು ಹೋಗೋದಿಲ್ಲ. ಆದ್ರೆ ಅವರು ಆಪ್ಷನ್ ಪ್ರಾಬಬಿಲಿಟಿ ಇವನಿಗೆ ಜಾಸ್ತಿ. ಯಾವಾಗಲೂ ಇದಕ್ಕಾಗಿ ಕೂತಿದ್ದಾನೆ. ಇನ್ನು ಆಗಾಗ್ಗೆ ತತ್ವಚಿಂತೆ ಮಾಡುತ್ತಾನೆ. ಆಗಾಗ್ಗೆ ತತ್ವಚಿಂತೆ ಮಾಡುವ ತತ್ವಜ್ಞಾನ ಆಗುತ್ತೆ ಅಂತೀರೋ, ಸರ್ವದಾ ಮಾಡುವುದು ಆಗತ್ತೆ ಅಂತ ಅಂತೀರೋ? ನೀವೇ ಯೋಚನೆ ಮಾಡಿ. ಸರ್ವದಾ ಮಾಡ್ಬೇಕಾದ್ರೆ ಮನೇಲಿ ಇದ್ರೆ ಆಗಲ್ಲ. ಯಾಕಂದ್ರೆ ಮನೆಯಲ್ಲಿ ಬೇರೆ ಬೇರೆ ಬೆಂಡಿಂಗ್ ಎಲ್ಲ ಇರುತ್ತೆ. ಹೆಂಡ್ತೀರಿ ಎಣ್ಣೆ ಇಲ್ಲ ಕಣ್ರಿ, ಅಕ್ಕಿ ಇಲ್ಲ ಕಣ್ರಿ, ಕಾಫಿ ಪುಡಿ ಇಲ್ಲ ಕಣ್ರಿ, ಸಿಲಿಂಡರ್ ಖಾಲಿ ಆಯ್ತು ಕಣ್ರಿ, ಬಾಡಿಗೆ ಕೊಟ್ಟಿಲ್ಲ ಕಣ್ರಿ, ವಿಚಾರಿಸ್ಕೊಂಡ್ಬನ್ರಿ, ಎಲೆಕ್ಟ್ರಿಕ್ ಬಿಲ್ ಕಟ್ಟಬೇಕು, ವಾಟರ್ ಬಿಲ್ ಕಟ್ಟಬೇಕು, 108 ತಾಪತ್ರಯ ಇರುತ್ತೆ. ಕೆಲ್ಸದವ್ರು ಬಂದಿಲ್ಲ, ಅದೇ ಮೇನ್. ಈಗ ಹೊರಕ್ ಹೋಗ್ಬಿಟ್ರೆ ನಿರ್ವಾಣ ಶಾಂತಿ ನಿರ್ವಾಣ ಪರಮಾಂ ಆದ್ದರಿಂದ ಅಕ್ಷರೋಪಾಸಕರು ಅವರು ತತ್ವಜ್ಞಾನಿಗಳು ಅಂತ ಅರ್ಥ. ಅಕ್ಷರೋಪಾಸಕರು ಅಂದ್ರೆ ತತ್ವಜ್ಞಾನಿಗಳು. ಅವರು ಸಮ್ಯಕ್ ದರ್ಶಿಸದೆ ನೆಲೆ ನಿಂತವರು, ಅವರೇ ಸನ್ಯಾಸಿಗಳು. ಯಾರು ತತ್ವಜ್ಞಾನಿಗಳೋ ಅವರೇ ಸನ್ಯಾಸಿಗಳು, ಯಾರು ಸನ್ಯಾಸಿಗಳೋ ಅವರೇ ತತ್ವಜ್ಞಾನಿಗಳು. ಸನ್ಯಾಸಿಗಳಿಗೂ ತತ್ವಜ್ಞಾನಕ್ಕೂ ಏಕಾತ್ಮತೆ. ಮತ್ತೆ ಎಲ್ಲ ಏಷಣೆಗಳನ್ನೆಲ್ಲ ಬಿಟ್ಟು, ಏಷಣ ಅಂದ್ರೆ ಬೈಕೆ, ಚಕ್ತ ಸರ್ವೀಷಣ ನಾಂ, ಸಮಸ್ತ ಬೈಕೆಗಳನ್ನು ಬಿಟ್ಟಂತಹ ಆ ಜ್ಞಾನಿಗಳಿಗೆ ಒಂದು ನಡವಳಿಕೆ ಇದೆ. ಏನ್ ನಡವಳಿಕೆ? ಅದ್ವೇಷ್ಟ ಸರ್ವಭೂತ ನಡವಳಿಕೆ. ಅದನ್ನ ನಾವು ಇಂಪ್ಲಿಮೆಂಟ್ ಮಾಡ್ಕೋಬೇಕು. ಅದು ಅವರಿಗೆ ನ್ಯಾಚುರಲ್ ಆಗಿರುತ್ತೆ. ಜ್ಞಾನಿಗಳಿಗೆ ಅದ್ವೇಷ್ಟೃತ್ವಾದಿ ಗುಣಗಳು ಸಹಜವಾಗಿರುತ್ತೆ. ಉತ್ಪನ್ನಾತ್ಮ ಪ್ರಬೋಧಸ್ಯ ಅದ್ವೇಷ್ಟೃತ್ವಾದಿಯೋ ಗುಣ ಅಯತ್ನತಃ ಪ್ರಸಿದ್ಧಂತಿ ಮತ್ತು ಸಾಧನ ರೂಪಿಣ. ಅಯತ್ನತಃ ಪ್ರಸಿದ್ಧಂತಿ. ಇವನಿಗೆ ಸಾಧನ ರೂಪಿ.
ಜ್ಯೇಷ್ಠ ಉದಮ್ ಇತ್ಯಾದಿ ಧರ್ಮ ಪೂಗ ಪೂಗ ಅಂದ್ರೆ ಸಮೂಹ ಅಂತ ಪೂಗ ಧರ್ಮ ಗು ಆಮೇಲೆ ಸಂಘಾತ ಗ್ರಾಮ ಸಮೂಹ ಧರ್ಮ ಪೂಗ ಧರ್ಮ ಸಮೂಹ ಏನುಂಟು ಅದು ಡೈರೆಕ್ಟ್ ಅಮೃತತ್ವಕ್ಕೆ ಕಾರಣ. ಆ ಅದ್ವೇಷ್ಟತ್ವಾದಿ ಗುಣ ನಿಮ್ಮಲ್ಲಿ ಚೆನ್ನಾಗಿ ಊರ್ಕೊಳ್ತು ಅಂದ್ರೆ ಯು ಆರ್ ಫಿಟ್ ಟು ಗೆಟ್ ಅಮೃತತ್ವ ಆರ್ ಆತ್ಮಜ್ಞಾನ. ಅಮೃತತ್ವವನ್ನೆಲ್ಲ ಅಮೃತತ್ವ ಆತ್ಮಜ್ಞಾನ ಪಡ್ಕೊಳ್ಳಿ ನೀವು ಫಿಟ್ ಆಗ್ತೀರಾ. ಆತ್ಮಜ್ಞಾನ ಆಯ್ತು ಅಂದ್ರೆ ಅಮೃತತ್ವ ಆಗೋದಕ್ಕೆ ಇನ್ನು ಎಷ್ಟೊತ್ತು ಜ್ಞಾನವಾಗುತ್ತಲ್ಲ. ಕಣ್ಬಿಟ್ಟು ನೋಡ್ದ ನಾನು ಹಂಗೆ ಕಣ್ಬಿಡೋದು ನೋಡೋದು ಎರಡಲ್ಲ. ಕಣ್ಬಿಟ್ಕೊಳ್ಳೆ ಕಾಣತ್ತಲ್ಲ. ಆತ್ಮಜ್ಞಾನವಾಗುತ್ತಲ್ಲ ಅಮೃತತ್ವ ಪ್ರಾಪ್ತಿ ಆಗ್ಬಿಡತ್ತೆ. ಅದನ್ನು ಹೇಳ್ತೀನಿ ಪರಮಾತ್ಮ ಅದಕ್ಕೆ ಹೇಳ್ತೀನಿ ಹೊರಟಿದ್ದಾನೆ. ಈ ನಡವಳಿಕೆಯನ್ನ ಮ್ಯಾಕ್ಸಿಮಮ್ ಪ್ರಯತ್ನ ಪಟ್ಟು ಅಳವಡಿಸ್ಕೊಳ್ಳಿ ಅಂತ. ಈ ಅದ್ವೇಷ್ಟತ್ವಾದಿ ಗುಣವನ್ನ ಎಷ್ಟು ಕಷ್ಟ ಆದ್ರೂ ಪರವಾಗಿಲ್ಲ ಅದನ್ನು ಅಳವಡಿಸ್ಕೊಳ್ಳಿ. ಅದು ನಿಮ್ಗೆ ಅಳವಡಿತು ಅಂತಂದ್ರೆ ನಿಮ್ಗೆ ಆತ್ಮಜ್ಞಾನಕ್ಕೆ ಇನ್ನು ಹೆಚ್ಚಿಗೆ ಹೊತ್ತಿಲ್ಲ ಆಗೇ ಬಿಡತ್ತೆ ಅಂತ ನಾಳೆ ಹೇಳ.